ಓಂ ವಯಸ್ಸುಪರ್ಣ ಉಪಾಸೇದುನಿಂದ್ರಂ ಪ್ರಿಯಮೇಧಾ ಋಷಯೋ ನಾಧಮಾನಾಃ ಉಪಧ್ವಾಂತಮೂರ್ಣಿಃ ಪೂರ್ತಿಚಕ್ಷುರುಮುಗ್ಧ್ಯಸ್ಮಾನ್ ನಿಧಯೇವ ಬದ್ಧಾನ್ ಗಂಧದ್ವಾರಾಂ ದುರಾಧರ್ಷಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಃ ಪಯೇ ಶ್ರಿಯಂ ಶ್ರೀರ್ಮೇ ಭಜತು ಅಲಕ್ಷ್ಮೀರ್ಮೇ ನಶ್ಯತು ತದಸ್ಯ ಪ್ರಿಯಮಭಿಪಾಥೋ ಅಸ್ಯಾಂ ನರೋ ಯತ್ರ ದೇವಯವೋ ಮದಂತೆ ಗುರುಕ್ರಮಸ್ಯ ಸಹಿ ಬಂಧುರಿತ್ಥಾ ವಿಷ್ಣೋಃ ಪದೇ ಪರಮೇ ಮಧ್ವೋತ್ಸಾಹ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟುವಾಂಸಸ್ತನೂಭಿರ್ವ್ಯಶೇಮ ದೇವಹಿತಂ ಯದಾಯುಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1219 ಮತ್ತು ಅನುಶಾಸನ ಪರ್ವದ 153ನೇ ಭಾಗ ಇದು, 52ನೇ ಭಾಗ. ನಾವಿವತ್ತು ನೋಡಬೇಕಾದ ಅಧ್ಯಾಯ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 101ನೇದ್ದು, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 174ನೇದ್ದು, ವೈಷ್ಣವ ಪಾಠದಲ್ಲಿ 163ನೇದ್ದು, ಗೀತಾ ಪ್ರೆಸ್ಸಿನ ಪಾಠದಲ್ಲಿ 112ನೇದ್ದು. ಅನೇಕ ರೀತಿಯಾದ ಪಾಪಗಳನ್ನು ಕುರಿತಾಗಿ ಈ ಹಿಂದೆ ಶ್ರವಣ ಮಾಡಿದ್ದೀವಿ. ಆ ಪಾಪಗಳ ಪರಿಹಾರ, ಅನ್ನದಾನದ ಮಹಿಮಾ, ಇದೆಲ್ಲವನ್ನೂ ಕೂಡ ಇವತ್ತಿನ ಭಾಗದಲ್ಲಿ ನಾವು ನೋಡುವರಿದ್ದೇವೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಅಸ್ಯಾಂ ಆಷಾಢ ಪೌರ್ಣಮ್ಯಾಂ ತಿಥೌ ಗುರು ಪೌರ್ಣಮೀತಿ ಖ್ಯಾತಾಯಾಂ ವ್ಯಾಸಪೂರ್ಣಮೀತಿ ಚ ಕಥಿತಾಯಾಂ ಜಗದ್ಗುರೋಃ ವೇದವ್ಯಾಸಸ್ಯ ಇಂದ್ರ ಇತಿ ವೇದಮಂತ್ರೆ ಪ್ರಸಿದ್ಧಸ್ಯ ಯಂ ಸುಪರ್ಣಾಃ ಪ್ರಿಯಮೇಧಾಃ ಋಷಯಃ ಉಪೇತ್ಯ ಹೇ ಭಗವನ್ ಧ್ವಾಂತಂ ಉಪೋರ್ಣುಹಿ ಪೂರ್ಧಿ ಚಕ್ಷುಃ ನಿಧಯೇವ ಬದ್ಧಾನ್ ಅಸ್ಮಾನ್ ಮುಮುಗ್ಧಿ ಇತಿ ಪ್ರಾರ್ಥಯಾಂ ಬಭೂವುಃ. ತೇನ ರಚಿತಾಯಾಂ ಮಹಾಭಾರತ ಸಂಹಿತಾಯಾಂ ಅನುಶಾಸನ ಪರ್ವಣಿ ಪಾಪ ಪರಿಹಾರ ಮಾರ್ಗಂ ವದಂತಂ ಕಂಚನ ಅಧ್ಯಾಯಂ ಅನ್ನದಾನ ಮಹತ್ವಂ ಚ ವರ್ಣಯಂತಂ ತಮೇವ ಅಧ್ಯಾಯಂ ಸರ್ವೇ ವಯಂ ಆಕರಣಯಾಮಃ. ಗುರು ಪೌರ್ಣಮಿ, ವ್ಯಾಸ ಪೌರ್ಣಮಿ ಅಂತ ಕರೆಸ್ಕೊಂಡಿದೆ ಈ ಒಂದು ದಿನ. ಜಗದ್ಗುರುವಾದಂತಹ ವೇದವ್ಯಾಸರನ್ನ ಎಲ್ಲ ಋಷಿಗಳು ಸಮೀಪಿಸಿ, ದೇವತೆಗಳು ಋಷಿಗಳೆಲ್ಲ ಸಮೀಪಿಸಿ ಧ್ವಾಂತ ಉಪೋರ್ಣುಹಿ, ನಮ್ಮ ಒಳಗಿನ ಕತ್ತಲನ್ನು ಪರಿಹರಿಸು, ಕಣ್ಣನ್ನು ತೆರೆಸು, ಪೂರ್ತಿ ಚಕ್ಷು ನಿಧಯೇವ ಬದ್ಧಾನ್, ಬಲೆಯಲ್ಲಿ ಕಟ್ಟಲ್ಪಟ್ಟವರಂತೆ ನಾವು ಸಂಸಾರದಲ್ಲಿ ಬದ್ಧರಾಗಿದ್ದೇವೆ, ನಮ್ಮನ್ನ ಮುಮುಗ್ಧಿ ಬಿಡಿಸು ಅಂತ ಹೀಗೆ ನಾನಾ ಥರವಾಗಿ ಪ್ರಾರ್ಥಿಸಿದ್ರಲ್ಲ. ಆ ವ್ಯಾಸ ಅವನೇ ಇಂದ್ರ.
ಅಂಥ ಜಗದ್ಗುರುವಾದ ವ್ಯಾಸನಿಂದ ರಚಿತವಾದ ಮಹಾಭಾರತದ ಅನುಶಾಸನ ಪರ್ವವನ್ನು ನಾವಿವತ್ತು ನೋಡೋರಿದ್ದೇವೆ. ಮತ್ತೊಬ್ಬ ಮಹಾಗುರುವಾದಂಥ ಬೃಹಸ್ಪತಿ ಏನು ಹೇಳಿದ್ದಾನೆ ಅಂತ ಅನ್ನೋದನ್ನ ನಾವೆಲ್ಲ ನೋಡ್ತಿದ್ದೀವಿ. ಹೀಗೆ ಜಗದ್ಗುರುವಾದ ವ್ಯಾಸ ಮತ್ತೆ ಎಲ್ಲ ದೇವತೆಗಳಿಗೂ ಗುರುವಾದಂತಹ ಬೃಹಸ್ಪತಿ ಅವರು ಹೇಳಿರುವಂತಹ ಕೆಲವು ಕಥಾನಕಗಳನ್ನು, ಪಾಪಗಳನ್ನು ತೊಳೆದುಕೊಳ್ಳುವ ಕೆಲವು ಉಪಾಯಗಳನ್ನು ಈಗ ನಾವು ಈ ಅಧ್ಯಾಯದಲ್ಲಿ ನೋಡುವರಿದ್ದೇವೆ. ಯುಧಿಷ್ಠಿರ ಹೀಗೆ ಆ ಭೀಷ್ಮರನ್ನ ಬೃಹಸ್ಪತಿಯನ್ನ ಕೇಳಿದ. ಬೃಹಸ್ಪತಿಗಳೇ, ಅಧರ್ಮದ ಮಾರ್ಗಗಳನ್ನು ನೀವೆಲ್ಲ ಹೇಳಿದ್ರಿ, ಯಾವ್ಯಾವ ಪಾಪಗಳಿಂದ ಮನುಷ್ಯ ಏನೇನು ದುಷ್ಪರಿಣಾಮಗಳನ್ನು ಅನುಭವಿಸ್ತಾನೆ ಅಂತ. ಧರ್ಮದ ಗತಿಯನ್ನು ಒಂದಿಷ್ಟು ಹೇಳಿ ನಮಗೆ. ಧರ್ಮದ ಗತಿಯನ್ನು ಅನುಸರಿಸಿದ್ರಿಂದ ಏನೇನನ್ನು ಪಡ್ಕೊಳ್ತೀವಿ ಅಂತ ಅನ್ನೋದನ್ನು ಹೇಳಿ. ಅನೇಕ ಪಾಪಗಳನ್ನಂತೂ ನಾವು ಮಾಡಿರ್ತೇವೆ. ಕೃತ್ವ ಕರ್ಮಾಣಿ ಪಾಪಾನಿ ಕಥಂ ಯಾಂತಿ ಶುಭಾಂ ಗತಿ. ಆದರೂ ಸದ್ಗತಿಗೆ ಹೋಗಬೇಕು ಅಂತ ನಮ್ಗೆಲ್ರಿಗೂ ಒಂದು ಆಸೆ ಅಂತೂ ಇದೆ. ಪಾಪಗಳನ್ನು ಮಾಡದೇ ಇರಲಿಕ್ಕೆ ನಮ್ಮಂಥವರಿಗೆ ಸಾಧ್ಯ ಆಗೋದಿಲ್ಲ. ಸದ್ಗತಿಗೆ ಹೋಗಬೇಕು ಅಂತ ಒಂದು ಹಂಬಲವೂ ಇದೆ. ಅದಕ್ಕಾಗಿ ಏನು ಕರ್ಮಗಳನ್ನು ಮಾಡಬೇಕು? ಅದಕ್ಕೆ ಬೃಹಸ್ಪತಿಗಳು ಹೇಳಿದ್ರು, ಪಾಪಗಳನ್ನು ಮಾಡಿ ಕೃತ್ವ ಪಾಪಾನಿ ಕರ್ಮಾಣಿ ಅಧರ್ಮ ವಶಮಾಗತಃ. ಅಧರ್ಮದ ತೆಕ್ಕೆಗೆ ಬಿದ್ದವರು ನಾವು. ಇದನ್ನು ಗಮನಿಸಬೇಕು. ಯಾವಾಗ್ಲೂ ಅಧರ್ಮವನ್ನು ಮಾಡ್ತಿರುವವರಲ್ಲ, ಯಾವಾಗೋ ಒಮ್ಮೆ ಅಧರ್ಮವನ್ನು ಮಾಡುವುದಲ್ಲ, ಅಧರ್ಮದ ಹಿಡಿತಕ್ಕೆ ಸಿಲುಕಿ ಬಿಟ್ಟಿದ್ದೀವಿ. ಮನಸ ವಿಪರೀತೇನ, ಮನಸ್ಸು ಕೂಡ ವಿಪರೀತವಾಗಿ ಬಿಟ್ಟಿರ್ತದೆ. ಅದಕ್ಕಾಗಿ ನಾವು ನರಕಕ್ಕೆ ಹೋಗಬೇಕಾಗ್ತದೆ. ಅಜ್ಞಾನದಿಂದ ಪಾಪಕರ್ಮವನ್ನು ಮಾಡ್ತೀವಿ, ಆದರೆ ಪುನಃ ಸಮನು ತಪ್ಪಿದೆ. ಪಾಪವನ್ನು ಮಾಡಿದ ಮೇಲೆ ನಾನು ಮಾಡಿದ್ದು ಪಾಪ ಅಂತ ಮನುಷ್ಯನಿಗೆ ಗೊತ್ತಾಗಬೇಕು. ಅಂಥವನು ಮತ್ತೊಮ್ಮೆ ಪಾಪ ಮಾಡುವುದು ಸಾಧ್ಯ ಆಗೋದಿಲ್ಲ. ಪಾಪದಿಂದ ದೂರ ಇರ್ತಾನೆ. ಮನುಷ್ಯನಿಗೆ ತಾನು ಮಾಡ್ತಿರೋದು ಪಾಪ ಅಂತ ಗೊತ್ತಾಗಬೇಕು. ನಾನು ಮಾಡಿದ್ದು ಪಾಪ ಅಲ್ಲ, ನಾನು ಮಾಡಿದ್ದೆಲ್ಲವೂ ಧರ್ಮವೇ ಆಗಿದೆ ಅನ್ನುವಂಥ ದುರಹಂಕಾರ ಯಾರಿಗಿರ್ತದೆ, ಯಾರ ಆತ್ಮವಿಮರ್ಶೆಗೆ ಹೋಗುವುದೇ ಇಲ್ಲ, ಅಂಥವನು ಸದ್ಗತಿಯನ್ನು ಪಡ್ಕೊಳ್ಳೋದಿಲ್ಲ. ಯಥಾ ಯಥಾ ಮನಸ್ತಸ್ಯ ದುಷ್ಕೃತಂ ಕರ್ಮ ಗರಹತೆ. ಈ ಎಲ್ಲ ಶ್ಲೋಕಗಳು ಬಹಳ ಮಹತ್ವದ ಶ್ಲೋಕಗಳು. ನಮ್ಮ ಮನಸ್ಸು ಆ ದುಷ್ಕೃತವನ್ನ ನಿಂದಿಸಬೇಕಂತ. ಯಾರ ದುಷ್ಕೃತವನ್ನು ನಿಂದಿಸಬೇಕು? ನಮ್ಗೆ ಇನ್ನೊಬ್ಬರನ್ನು ದುಷ್ಕೃತವನ್ನು ನಿಂದಿಸಲಿಕ್ಕೆ, ಅವ್ರೇನು ತಪ್ಪು ಮಾಡಿದ್ರು ಅಂತ ಅನ್ನೋದನ್ನ ಲೆಕ್ಕ ಹಾಕ್ಲಿಕ್ಕೆ ಯಾವತ್ತು ನಾಲಿಗೆ ಆತುರದಿಂದ ಕಾಯ್ತಾ ಇರ್ತದೆ. ಅದರಿಂದ ಬಹಳ ಲಾಭ ಇಲ್ಲ. ವಾಕ್ಚಾಪಲದಿಂದ ಮತ್ತೊಬ್ಬರ ದುಷ್ಕೃತ್ಯವನ್ನು ನಿಂದನೆ ಮಾಡಿದ್ರಿಂದ ನಮ್ಮ ವ್ಯಕ್ತಿತ್ವವನ್ನು ನಾವೇ ಹಾಳು ಮಾಡಿಕೊಂಡಂತೆ. ನಮ್ಮ ದುಷ್ಕೃತ್ಯವನ್ನು ನಾವು ಹಾಳು ಮಾಡ್ಕೋಬೇಕು. ಆಗ ನಮ್ಮ ಈ ವ್ಯಕ್ತಿತ್ವ ಪಾಪದಿಂದ ಬಿಡುಗಡೆ ಹೊಂದುತ್ತದೆ. ತಥಾ ತಥಾ ಶರೀರಂತು ಅಂತಿದೆ ಅಲ್ಲ. ಶರೀರ ಅಂತಂದ್ರೆ ನಮ್ಮ ವ್ಯಕ್ತಿತ್ವ ಅಂತ ಅರ್ಥ. ಈ ಶ್ಲೋಕ ಕೆಲವು ಕಡೆ ಕಾಣಿಸೋದಿಲ್ಲ, ಕೆಲವು ಕಡೆ ಬರಲಿಲ್ಲ. ಇದು ಕೆಲವು ಪಾಠಗಳಿಲ್ಲ. ಉತ್ತರ ಭಾರತದ ಪಾಠದಲ್ಲಿದೆ, ನಾನು ಹೇಳಿದೆ. ವಿಪ್ರಾಣಾಂ ಧರ್ಮವಾದಿನಾಂ ಯದಿ ವ್ಯಾಹರತೆ. ನಾನು ತಪ್ಪು ಮಾಡಿದ್ದೇನೆ ಅಂತ ಅನ್ನೋದನ್ನ ಜ್ಞಾನಿಗಳ ಸಮ್ಮುಖದಲ್ಲಿ ಹೇಳಿಕೊಳ್ಳಿಕ್ಕೆ ಸಿದ್ಧನಾಗಬೇಕು. ಅದು ಬಹಳ ಮಹತ್ವದ್ದು. ಯಾವುದೇ ಶಿಕ್ಷೆಯನ್ನಾದರೂ ಮನುಷ್ಯ ಅನುಭವಿಸಬಹುದು. ನಾನೇನು ಪಾಪ ಮಾಡಿದ್ನೋ ಗೊತ್ತಿಲ್ಲ, ನನಗಿಂತ ಶಿಕ್ಷೆ ಕೊಡ್ತಿದ್ದಾರೆ ಅಂತ ಹೇಳಿ ಅಲ್ಲಿಯೂ ಅವನು ದುರಹಂಕಾರವೇ ಎದ್ದು ಕಾಣಿಸ್ತಿರ್ತದೆ. ನಾನೇನೂ ಪಾಪ ಮಾಡಿರಲಿಲ್ಲ, ನಮ್ದೇನೂ ತಪ್ಪಿಲ್ಲ, ಆದ್ರೂ ನನಗಿಂತ ದುಸ್ಥಿತಿ ಬಂದಿದೆ ಅಂತ ತನ್ನನ್ನು ತಾನು ಮನುಷ್ಯ ಸಮರ್ಥನೆ ಮಾಡ್ಕೊಳ್ತಾನೆ ಹೋಗ್ತಾನೆ. ಶಿಕ್ಷೆಯನ್ನು ಅನುಭವಿಸ್ತಾನೆ. ಆದರೆ
ತಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ಳುವುದಿದೆಯಲ್ಲ, ಆವಾಗ ಆ ಎಲ್ಲಾ ಪಾಪಗಳು ತೊಳೆದು ಹೋದಂತೇನೆ. ಅದು ಜ್ಞಾನಿಗಳ ಎದುರಿಗೆ ಬಂದು ಒಪ್ಕೊಳ್ಬೇಕು, ಪಶ್ಚಾತ್ತಾಪ ಪಡ್ಬೇಕು. ಆವಾಗ ಆ ಅಪಕೀರ್ತಿಯಿಂದ ಮುಕ್ತನಾಗ್ತಾನೆ. ಇದು ಬಹಳ ಕಷ್ಟದ್ದು. ಈ ಜ್ಞಾನಿಗಳ ಎದುರಿಗೆ ಬಂದು, ಸಮಾಜದ ಎದುರಿಗೆ ಬಂದು ತಾನು ತಪ್ಪುಗಳನ್ನು ಮಾಡಿದ್ದೇನೆ ಅಂತ ಒಪ್ಕೊಳ್ಳುವುದೇನಿದೆಯಲ್ಲ, ಬಹಳ ಕಷ್ಟದ್ದು. ಪಾಪ ಮಾಡಿ ಆಮೇಲೆ ಶಿಕ್ಷೆಯನ್ನು ಅನುಭವಿಸುವುದಿದೆಯಲ್ಲ, ಶಿಕ್ಷೆಯಲ್ಲಿ ಅನುಭವಿಸುವುದು ಇದು ಬಹಳ ವಿಶಿಷ್ಟವಾದ ಸಂಗತಿ. ಶಿಕ್ಷೆಯನ್ನು ನಾವು ಮಾಡಿದ ಪಾಪಗಳು ಶಿಕ್ಷೆಯನ್ನು ಎಲ್ಲಿ ಅನುಭವಿಸ್ತೇವೆ? ಒಂದಾ ಪರಲೋಕದಲ್ಲಿ ಅನುಭವಿಸ್ತೇವೆ. ಕೆಲವು ತೀವ್ರವಾದ ದುಷ್ಕೃತ್ಯಗಳಿದ್ರೆ ತ್ರಿಭಿರ್ ವರ್ಷೈಹಿ ತ್ರಿಭಿರ್ ಮಾಸೈಹಿ ತ್ರಿಭಿರ್ ದಿನೈಹಿ ಯಹೈವ ಫಲಮಸ್ಪತೆ. ಇದೇ ಲೋಕದಲ್ಲೇ 3 ವರ್ಷ 3 ತಿಂಗಳು 3 ಮಾಸದಲ್ಲಿ 3 ದಿನದಲ್ಲಿ ನಾವು ಆ ದುಷ್ಕೃತ್ಯಗಳ ಫಲವನ್ನು ಅನುಭವಿಸ್ತೇವೆ ಅಂತ ಒಂದು ಶಾಸ್ತ್ರ ಹೇಳ್ತದೆ. ಅಂತೂ ಇಲ್ಲಿ ಅನುಭವಿಸಬೇಕು ಅಥವಾ ಬೇರೆ ಲೋಕದಲ್ಲಿ ಅನುಭವಿಸಬೇಕು. ಇಲ್ಲಿ ಅನುಭವಿಸುವಾಗಲೂ ಕೂಡ ಇಲ್ಲೇ ನಾವು ಆ ದುಷ್ಕೃತ್ಯಗಳ ಫಲವನ್ನು ಅನುಭವಿಸಿದಾಗ ನಾವು ಇಂಥ ಪಾಪ ಮಾಡಿದೆವು, ಅದರಿಂದ ನನಗೆ ಹೀಗಾಯ್ತು ಅಂತ ಅವನ ಬಾಯಿಂದ ಬರೋದಿಲ್ಲ. ದುಷ್ಕೃತ್ಯ ಮಾಡಿದ್ರ ಫಲವಾಗಿ ಆ ಪರಿಣಾಮವನ್ನು ಅನುಭವಿಸ್ತಾನೆ, ನರಳಾಡ್ತಾನೆ. ಉಳಿದವರೆಲ್ಲ ಹೇಳ್ತಿರ್ತಾರೆ, ನೋಡಿ ಇಂಥದ್ದು ಮಾಡಿದ, ಅದರಿಂದ ಇಂಥ ದುಷ್ಕೃತ್ಯದ ಫಲವಾಗಿ ಹೀಗೆ ಅನುಭವಿಸ್ತಿದ್ದಾನೆ ಅಂತ. ತನ್ನ ಬಾಯಿಂದ ತಾನು ಇಂಥದನ್ನು ಮಾಡಿದಂತ ಬರೋದಿಲ್ಲ. ಅನುಭವಿಸ್ಲಿಕ್ಕೆ ತಯಾರಿದ್ದಾನೆ, ಅನುಭವಿಸಬೇಕಾಗ್ತದೆ, ಅನಿವಾರ್ಯ. ಅಥವಾ ಪರಲೋಕಕ್ಕೆ ಹೋಗಿ ಅಲ್ಲೇ ಅದನ್ನು ಅನುಭವಿಸಬೇಕಾಗ್ತದೆ. ಅಲ್ಲಿಂದ ಯಾರ್ದು ಮರ್ಯಾದೆ ಹೋಗೋದಿಲ್ಲ. ಅಥವಾ ಈ ಜನ್ಮದಲ್ಲೂ ಅನುಭವಿಸಲಿಲ್ಲ, ಪರಲೋಕದಲ್ಲೂ ಅನುಭವಿಸದೆ ಹೋದ್ರೆ ಮುಂದಿನ ಜನ್ಮದಲ್ಲೂ ಅನುಭವಿಸ್ತಾನೆ. ಹಿಂದಿನ ಜನ್ಮದಲ್ಲಿ ತಾನು ಏನ್ ಮಾಡಿದ್ದೆ, ಏನೂ ಮಾಡಿರ್ಲಿಲ್ಲ, ನನಗೀಗ ಇಷ್ಟೆಲ್ಲ ಕಷ್ಟಗಳು ಬಂದಿವೆ, ಇದಕ್ಕೆಲ್ಲ ಯಾರ್ಯಾರೋ ಕಾರಣ ಅಂತ ಯಾರ್ದೋ ವ್ಯಕ್ತಿಗಳ ಮೇಲೆ, ಯಾವುದೋ ಪರಿಸ್ಥಿತಿಗಳ ಮೇಲೆ, ಬೇರೆ ಯಾವುದೋ ಅಂಶಗಳ ಮೇಲೆ ತನ್ನ ಜವಾಬ್ದಾರಿಯನ್ನು ಎತ್ತಿ ಹಾಕಿಬಿಡ್ತಾನೆ. ಆದರೆ ಮಾಡಿದ ಪಾಪಗಳಿಗೆ ಇದೇ ಜನ್ಮದಲ್ಲಿ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ, ತಪ್ಪು ಮಾಡಿದ್ದೇನೆ ಅಂತ ಜ್ಞಾನಿಗಳ ಎದುರಿಗೆ ಹೇಳ್ಕೊಂಡ್ಬಿಟ್ರೆ ಅದು ಬಹಳ ಮಹತ್ವದ್ದಾಗ್ತದೆ. ಅದು ಬಹಳ ಕಷ್ಟದ್ದು ಕೂಡ. ಅದೊಂದು ಬಹಳ ದೊಡ್ಡ ಮಟ್ಟದ ಪ್ರಾಮಾಣಿಕತನ ಬೇಕಾಗ್ತದೆ. ನಮ್ಮಂಥವರಿಂದ ಪ್ರಾಯ ಅದು ಸಾಧ್ಯ ಆಗೋದಿಲ್ಲ. ಆದರೆ ಅದಕ್ಕೆ ಮುಂದೆ ನಾವು ಅನುಭವಿಸುವ ಶಿಕ್ಷೆಗಿಂತಲೂ ಈಗ ಬಹಿರಂಗವಾಗಿ ಹೇಳ್ಕೊಳ್ಳುವುದಕ್ಕೆ ಹೆಚ್ಚು ಬೆಲೆ ಇದೆ ಅಂತ ಕಾಣಿಸ್ತದೆ. ಇವೆರಡು ಶ್ಲೋಕಗಳು ಬೇರೆ ಬೇರೆ ಪಾಠಗಳಲ್ಲಿ ಕಾಣಲಿಲ್ಲ. ಶಾಂತಿ ಪರ್ವದಲ್ಲಿ ಬಂದಿತ್ತು ನಾವು ನಮ್ಮ ಪಾಪಗಳನ್ನು ಬಹಿರಂಗವಾಗಿ ಹೇಳ್ಕೊಳ್ಬೇಕು ಅಂತ, ಇಲ್ಲಿ ಬಂದಿರಲಿಲ್ಲ. ಯಥಾ ಯಥಾ ನರಸಮ್ಯಕ್ ಅಧರ್ಮಂ ಅನುಭಾಷತೆ ಅನ್ನುವ ಶ್ಲೋಕ ಇದೆಯಲ್ಲ, ಈಗ ಇದು ಎಲ್ಲ ಕಡೆ ಬಂದಿದೆ, ಎಲ್ಲಾ ಪಾಠಗಳಲ್ಲೂ ಸಮಾನವಾಗಿದೆ ಈ ಶ್ಲೋಕ. ಸ್ಥಿರವಾದ ಮನಸ್ಸಿನಿಂದ ಅಧರ್ಮ ಮನೋಭಾಷತೆ, ತಾನು ಮಾಡಿದ್ದು ಅಧರ್ಮ ಅಂತ ಒಪ್ಕೊಳ್ಬೇಕು. ಉಳಿದವ್ರು ಮಾಡಿದ್ದು ನಾವು ಅಧರ್ಮ ಅಂತ ಹೇಳುವುದು ದೊಡ್ಡದಲ್ಲ. ಆಗ ಭುಜಂಗ ಇವ ನಿರ್ಮೋಕಾತ್, ಹಾವು ತನ್ನ ಪೊರೆಯಿಂದ ಹೇಗೆ ಕಳಚ್ಕೋತದ ಹಾಗೆ ಇವನು ಕೂಡ ಕಳಚಿಕೊಂಡು ಶುದ್ಧನಾಗ್ತಾನೆ. ಜ್ಞಾನಿಗಳಿಗೆ ನಾನಾ ಥರದ ದಾನಗಳನ್ನು ಮಾಡಬೇಕು, ಅದರಿಂದ ಸದ್ಗತಿಯನ್ನು ಪಡ್ಕೋತಾನೆ. ನನಗನ್ನಿಸುವುದು, ಹೋಗಿ ದೊಡ್ಡ ದೊಡ್ಡ ಜ್ಞಾನಿಗಳ ಹತ್ರ ಸಮಾಜದ ಎದುರಿಗೆ ನಾವು ಮಾಡಿದ ತಪ್ಪುಗಳನ್ನು ಒಪ್ಕೊಳ್ಳಿಕ್ಕೆ ಆಗದೆ ಇರಬಹುದು. ಕನಿಷ್ಠ ಪಕ್ಷ ಆತ್ಮೀಯರ ಎದುರಿಗೆ, ತೀರಾ ಆತ್ಮೀಯರ ಎದುರಿಗಾದ್ರೂ ಆ ತಪ್ಪುಗಳನ್ನು ಒಪ್ಕೊಳ್ಬೇಕು. ಅಷ್ಟಾದ್ರೂ ಮನುಷ್ಯನಿಗೆ ಉದಾರ ಭಾವನೆ ಇರಬೇಕು. ಏನೂ ಇಲ್ಲದೆ ಹೋದ್ರೆ ಪ್ರತಿನಿತ್ಯ ಬೆಳಗ್ಗೆ ಎದ್ದ ಮೇಲೆ ಸಾಯಂಕಾಲ ಮಲಗುವವರೆಗೆ ಏನೇನು ಪಾಪಗಳನ್ನು ಮಾಡ್ತಾನೆ, ಏನೇನು ಕೃತ್ಯಗಳನ್ನು ಮಾಡ್ತಾನೆ, ಅದನ್ನೆಲ್ಲ ಮಲಗುವುದಕ್ಕಿಂತ ಮುಂಚೆ ಒಂದು ಬಾರಿ ತನ್ನಲ್ಲಾದ್ರೂ ತಾನು ವಿಮರ್ಶೆ ಮಾಡ್ಕೊಳ್ಬೇಕು. ತನ್ನನ್ನು ತಾನು ವಿಮರ್ಶೆ ಮಾಡಿಕೊಂಡು ನಾನು ತಪ್ಪು ಮಾಡಿದ್ದೇನೆ ಅಂತ ಅನ್ನೋದನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುವುದು ಮೊದಲನೇ ಹಂತ. ತೀರಾ ಆತ್ಮೀಯರ ಎದುರಿಗಾದರೂ ಅದನ್ನ ಹೇಳ್ಕೊಳ್ಳುವುದು ಎರಡನೇ ಹಂತ. ಯಾವುದೇ ಆತ್ಮೀಯರು ಅಲ್ಲದೆ ಇದ್ರೂ ಕೂಡ ಸಮಾಜದ ಎದುರಿಗೆ, ಜ್ಞಾನಿಗಳ ಎದುರಿಗೆ ಹೋಗಿ ಹೇಳಿಕೊಳ್ಳುವುದು, ಅದಕ್ಕಾಗಿ ಏನೂ ಸಂಕೋಚ ಪಡದೇ ಇರುವುದು, ನನ್ನ ಮರ್ಯಾದೆ ಹೋಗ್ತದೆ ಅಂತ ಆಲೋಚನೆ ಮಾಡದೇ ಇರುವುದು ಮೂರನೇ ಹಂತ. ಅದು ಅತ್ಯಂತ ಶ್ರೇಷ್ಠವಾದ ಹಂತ ಅಂತ ನನಗೆ ಕಾಣಿಸೋದು. ನಾವು ಏನೇನು ದಾನಗಳನ್ನು ಕೊಡಬೇಕು ಅದನ್ನು ಈಗ ಹೇಳ್ತೇನೆ ಕೇಳೋ. ಸರ್ವೇಷಾಮೇವ ದಾನಾನಾಂ ಅನ್ನದಾನಂ ಅನ್ನಂ ಶ್ರೇಷ್ಠಮುದಾಹೃತಂ. ಅನ್ನದಾನವೇ ಅತ್ಯಂತ ಶ್ರೇಷ್ಠವಾದದ್ದು. ಅದನ್ನು ಅನ್ನದಾನ ಮಾಡಬೇಕು. ಯಾಕೆಂದ್ರೆ ಪ್ರಾಣ ಹ್ಯನ್ನಂ ಮನುಷ್ಯಾಣ, ಎಲ್ಲಾ ಮನುಷ್ಯರಿಗೂ ಕೂಡ ಅನ್ನವೇ ಪ್ರಾಣ.
ಅನ್ನದಿಂದಲೇ ಮನುಷ್ಯ ಬದುಕೋದು. ಅದರಿಂದಲೇ ಪ್ರಾಣಿಗಳು ಜನಿಸ್ತವೆ, ಅನ್ನದಲ್ಲೇ ಅವು ಅವಲಂಬಿತವಾಗಿವೆ. ಆದ್ರಿಂದ ಅನ್ನಕ್ಕಿಷ್ಟು ಪ್ರಶಂಸೆ ಇದೆ. ಇಲ್ಲಿ ಅನ್ನ ಅಂತಂದ್ರೆ ನಾವು ತಿನ್ನುವಂತಹ ಆಹಾರ ಅಂತ ಒಂದು ಅರ್ಥ, ಇಲ್ಲ ಅಂತಲ್ಲ. ನಮ್ಮ ಸುತ್ತಮುತ್ತಲಿದ್ದ ಸಮಾಜಕ್ಕೆ ಯಾರಿಗೆ ತಿನ್ಲಿಕ್ಕೆ ಅನ್ನ ಬೇಕಾಗಿದೆ ಅಂಥವ್ರಿಗೆ ಅದನ್ನು ಕೊಡಬೇಕು. ಅದಲ್ಲದೆ ಅನ್ನ ಅಂದ್ರೆ ಅನ್ನ ಶಬ್ದವಾಚ್ಯನಾದ ಭಗವಂತ, ಆ ಭಗವಂತನ ಕುರಿತಾದಂತಹ ತತ್ವಜ್ಞಾನವನ್ನು ಕೊಡುವುದು ಕೂಡ ಅತ್ಯಂತ ಶ್ರೇಷ್ಠವಾದ ಮಾರ್ಗವೇ. ಜಾತಾನ್ಯನ್ನೇನ ವರ್ಧಂತೆ ಅನ್ನಂ ಪ್ರಯಂತೆ ವಿಜಂಬಿಷಂತೆ ಅನ್ನೇನ ಭೂತಾನಿ ಜೀವಂತೆ. ಅನ್ನದಿಂದಲೇ ಪ್ರಾಣಿಗಳೆಲ್ಲ ಹುಟ್ಟುತ್ತವೆ. ತೈತ್ರಿಯ ಉಪನಿಷತ್ತು ಹೇಳ್ತದೆ. ಹುಟ್ಟುವುದಲ್ಲದೆ ಬದುಕು ಸಾಗಿಸುವುದು ಅನ್ನದಿಂದಲೇ, ಅದರಲ್ಲೇ ಹೋಗಿ ಸೇರ್ತವೆ. ಅದ್ಯತೆ ಅತ್ತಿಜ ಭೂತಾನಿ, ತಾನು ಎಲ್ಲ ಪ್ರಾಣಿಗಳಿಂದ ಸೇವಿಸಲ್ಪಡ್ತಾನೆ ಭಗವಂತ. ಮತ್ತೆ ಪ್ರಳಯ ಕಾಲದಲ್ಲಿ ಅವರನ್ನು ತಿಂದು ಹಾಕ್ತಾನೆ. ಅದಕ್ಕಾಗಿ ಅವನಿಗೆ ಅನ್ನ ಅಂತ ಹೇಳ್ತಾರೆ. ದೇವ, ಋಷಿ, ಪಿತೃ, ಮಾನವರೆಲ್ಲರೂ ಕೂಡ ಅನ್ನವನ್ನೇ ಪ್ರಶಂಸೆ ಮಾಡ್ತಾರೆ. ಅನ್ನದ ದಾನದಿಂದ ಸದ್ಗತಿಯನ್ನು ಪಡ್ಕೊಳ್ತಾನೆ ಮನುಷ್ಯ. ಅನ್ನಸ್ಯ ಹಿ ಪ್ರಧಾನೇನ ರಂತಿದೇವೋ ದಿವಂ ಗತಃ ಅಂತ ಒಂದು ಪಾಠ ಇದೆ. ಸ್ವರ್ಗಮಾಪ್ನೋತಿ ಕೌಶಿಕ ಅಂತ ಇನ್ನೊಂದು ಕಡೆ ಒಂದು ಪಾಠ ಇದೆ. ಕೌಶಿಕ ಅಂದ್ರೆ ಇಂದ್ರ ಅಂತ ಒಬ್ಬರು ಅರ್ಥ ಬರೆದಿದ್ದಾರೆ. ಅದರಲ್ಲಿ ಪಾಠ ಯಾವುದು ಅಂತ ಯಾವುದು ಸರಿ ಅಂತ ನಮಗೂ ತೀರ್ಮಾನಿಸುವುದು ಸ್ವಲ್ಪ ಕಷ್ಟವೇ. ಇನ್ನೊಂದು ಪಾಠ ಇದೆ, ಅದು ತುಂಬಾ ಚೆನ್ನಾಗಿದೆ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠ ಇದೆ. ಸ್ವರ್ಗಮಾಪ್ನೋತಿ ಮಾನವ ಅಂತ. ಕೌಶಿಕನೂ ಬೇಡ, ರಂತಿದೇವನೂ ಬೇಡ. ಅನ್ನದಾನ ಮಾಡಿದ್ದರಿಂದ ಸಾಧಕನಿಗೆ ಸದ್ಗತಿ ಆಗ್ತದೆ ಅಂತ ಆ ಪಾಠ ಹೆಚ್ಚು ಚೆನ್ನಾಗಿದೆ. ಸ್ವರ್ಗಮಾಪ್ನೋತಿ ಮಾನವ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತೆ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಹಾಗೆ ಅರ್ಥವೇ ಇದೆ. ಅನ್ನದಾನವನ್ನು ಹೇಗೆ ಮಾಡಬೇಕು? ನ್ಯಾಯಲಬ್ಧಂ ಪ್ರದಾತವ್ಯ. ನಾವು ಅನ್ಯಾಯದಿಂದ ಗಳಿಸಿದ್ದನ್ನು ಮತ್ತೊಬ್ಬರಿಗೆ ದಾನ ಮಾಡುವುದಲ್ಲ, ನ್ಯಾಯದ ಮೂಲಕವಾಗಿ, ಸನ್ಮಾರ್ಗದ ಮೂಲಕವಾಗಿ ದುಡಿದು ನಾವು ಗಳಿಸಿದ್ದನ್ನ ಜ್ಞಾನಿಗಳಾದವರಿಗೆ ದಾನ ಮಾಡಬೇಕು. ಸ್ವಾಧ್ಯಾಯ ಸಮವೇತೇಭ್ಯ ಪ್ರಹೃಷ್ಟೇನ ಅಂತರಾತ್ಮನ. ಅಲ್ಲಿ ಎರಡು ಸಂಗತಿಗಳು. ಶ್ರೇಷ್ಠರಾದಂತಹ ಜ್ಞಾನಿಗಳಿಗೆ ಅನ್ನದಾನ ಮಾಡುವುದು ಒಂದು ಸಂಗತಿ. ಅದಲ್ಲದೆ ಅನ್ನಸ್ಯ ಕ್ಷುಜಿತಂ ಪಾತ್ರಂ. ಕೆಲವು ಬಾರಿ ಅನ್ನದ ಆಹಾರದ ಅವಶ್ಯಕತೆ ಯಾರಿಗಿರ್ತದೋ ಅವರಿಗೆ ದಾನ ಮಾಡುವುದು ಒಂದೊಂದು ಪದ್ಧತಿ. ಅದಕ್ಕಾಗಿಯೇ ನಮ್ಮಲ್ಲಿ ಈ ಅನ್ನ ಸತ್ರಗಳು, ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ವಿವಾಹ, ಒಂದು ಉಪನಯನ, ಒಂದು ಯಾವುದೋ ಒಂದು ಪ್ರವಚನದ ಮುಕ್ತಾಯ ಸಮಾರಂಭ, ಇಂಥದ್ದು ಯಾವುದೇ ಆದಾಗಲೂ ಕೂಡ ಎಲ್ರಿಗೂ ಅನ್ನದಾನ ಮಾಡಿಸುವ ಒಂದು ವ್ಯವಸ್ಥೆಯನ್ನು ಯಜಮಾನ ಮಾಡ್ತಾನೆ. ಅಂತೂ ಅನ್ನದಾನದಿಂದ ಎಲ್ಲ ಪಾಪಗಳು ಪರಿಹಾರ ಕಾಣಲಿ ಅಂತ ಅದರ ಅರ್ಥ. ಬ್ರಾಹ್ಮಣಾನಾಂ ಶತಂ ದಶ. 1,000 ಜನ ಜ್ಞಾನಿಗಳಾದವರು ಭೋಜನ ಮಾಡಿದರೆ ಆ ಯಜಮಾನ ಎಂದೂ ನೀಚಗತಿಯನ್ನು ಪಡೆಯೋದಿಲ್ಲ, ಅವನಿಗೆ ಸದ್ಗತಿ ಆಗ್ತದೆ. ಪಾಪಗಳಲ್ಲೇ ಆಸಕ್ತಿ ಇದೆ ಅಂತವನು 10,000 ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದ್ರೆ ಅಧರ್ಮದಿಂದ ಮುಕ್ತನಾಗ್ತಾನೆ. ಮತ್ತೆ ಪಾಪಗಳನ್ನೇ ಮಾಡ್ತಾ ಇದ್ರೂ ಕೂಡ ಹೀಗೆ ಭೋಜನ ಮಾಡಿಸುವುದು, ಮತ್ತೆ ಪಾಪಗಳನ್ನು ಮಾಡಿಸುವುದು, ಮತ್ತೆ ಭೋಜನ ಮಾಡಿಸುವುದು ಅಂತ ಅರ್ಥ ಅಲ್ಲ. ಅದಕ್ಕೆ ಪಾಪಗಳಿಗೆ ಪಶ್ಚಾತ್ತಾಪ ಆಗಬೇಕು ಅಂತ ಹೀಗೆ ಮಾಡಿಸುವುದು ಅಂತ ಅದರ ಅರ್ಥ. ಭೈಕ್ಷೇಣಾನ್ಯಂ ಸಮಾಹೃತ್ಯ ವಿಪ್ರೋ ವೇದ ಪುರಸ್ಕೃತಃ. ವೇದಾಧ್ಯಯನ ಮಾಡ್ತಾ ಇದ್ದಾನೆ, ಬ್ರಹ್ಮಚಾರಿಯಾಗಿರ್ಬೋದು, ಗೃಹಸ್ಥ ಆಗಿರ್ಬೋದು, ಅನೇಕ ಬಾರಿ ಭಿಕ್ಷಾಟನೆ ಮಾಡುವಂಥ ಪ್ರಸಂಗ ಬರ್ತದೆ. ಆದರೆ ಬ್ರಹ್ಮಚಾರಿಯಾದವನು ಮತ್ತೊಬ್ಬರಿಗೆ ಅನ್ನದಾನ ಮಾಡುವಂಥ ಪ್ರಸಂಗ ಏನು ಬರೋದಿಲ್ಲ. ಗೃಹಸ್ಥನಾದವನು ತಾನು ಭಿಕ್ಷಾಟನೆ ಮಾಡಿ ಸಂಪಾದಿಸಿದ ಅನ್ನವನ್ನು
ಪ್ರಸಂಗ ಬಂದಾಗ ಮತ್ತೊಬ್ಬ ಬ್ರಾಹ್ಮಣನಿಗೆ ಭೋಜನ ಮಾಡಿಸಿದ್ರೆ ಅವನಿಗೂ ಮಹಾಫಲ ಇದೆ. ಕ್ಷತ್ರಿಯ ಅವನು ಹೇಗೆ ಮಾಡಬೇಕು? ಜ್ಞಾನಿಯೊಬ್ಬನ ಸ್ವತ್ತನ್ನು ಅಪಹರಿಸದೆ ಪ್ರಜೆಗಳನ್ನ ಪಾಲಿಸಿ ತನ್ನ ಸಂಪಾದನೆಯಿಂದ ಪ್ರಾಪ್ತವಾದ ಅನ್ನವನ್ನ ಜ್ಞಾನಿಗಳಿಗೆ ಭೋಜನ ಮಾಡಿಸಿದ್ರೆ ತನ್ನ ದುಷ್ಕೃತ್ಯಗಳನ್ನು ಕಳ್ಕೋತಾನೆ. ಷಡ್ಭಾಗ ಪರಿಶುದ್ಧಂ ಚ ಕೃಷೇರ್ಭಾಗಂ ಉಪಾರ್ಜಿತಂ ವೈಶ್ಯೋ ದದದ್ವಿಜಾತಿಭ್ಯ ಪಾಪೇಭ್ಯ ಪರಿಮುಚ್ಯತೆ ಅಂತ ವೈಶ್ಯ ಹೇಗೆ ಮಾಡಬೇಕು ಅಂತ ಹೇಳುವ ಒಂದು ಭಾಗ. ಇಲ್ಲಿ ನೋಡಿ, ಷಡ್ಭಾಗ ಪರಿಶುದ್ಧ ಅಂತ ಶಬ್ದ ಇದೆ. ಸಂಪತ್ತನ್ನ ಈ ದೇಶದಲ್ಲಿ ಸಮಾಜದಲ್ಲಿ ಹುಟ್ಟಿಸುವ ಶಕ್ತಿಯನ್ನು ಹೊಂದಿರುವಂಥವನು, ಅವಕಾಶವನ್ನು ಹೊಂದಿರುವಂಥವನು ವೈಶ್ಯ. ಕೃಷಿ, ಗೋರಕ್ಷ, ವಾಣಿಜ್ಯ ಇತ್ಯಾದಿಗಳನ್ನು ಮಾಡುವವನು ಮತ್ತು ಸಂಪತ್ತಿನ ಮೂಲ ಎಲ್ಲ ವೈಶ್ಯಂದು ಸಾಮಾನ್ಯವಾಗಿ. ಅವನು ತಾನೇನು ಗಳಿಸಿರ್ತಾನೆ ಅದನ್ನ ತಾನು ಗಳಿಸಿದ ಸಂಪಾದನೆಯಲ್ಲಿ 1/6 ಒಂದು ಭಾಗವನ್ನ ರಾಜನಿಗೆ ತಗೊಂಡು ಕೊಡಬೇಕು. ಉಳಿದು ತನ್ನ ಭಾಗ ಏನಿದೆ ಅದರಲ್ಲಿ ತನ್ನ ಸಂಪಾದನೆಯಲ್ಲಿ ಉಳಿದ ಭಾಗದಲ್ಲಿ ಅನ್ನದಾನವನ್ನು ಜ್ಞಾನಿಗಳಾದವನಿಗೆ ಮಾಡಬೇಕು. ಅವನಿಗೆ ಅದರಿಂದ ಮಹಾಫಲ ಇದೆ. ಇದು ಷಡ್ಭಾಗ ಪರಿಶುದ್ಧ ಅಂತ ಅನ್ನೋದಕ್ಕೆ ಅರ್ಥ. ಅದಕ್ಕೊಬ್ರು ಹೀಗೆ ಅನುವಾದ ಮಾಡಿದ್ದಾರೆ, ವೈಶ್ಯನಾದವನು ಕೃಷಿ ಮಾಡಿ ಕೃಷಿಯಿಂದ ಬಂದ ಶುದ್ಧವಾದ ದ್ರವ್ಯದಲ್ಲಿ 1/6 ಒಂದು ಭಾಗವನ್ನು ಬ್ರಾಹ್ಮಣನಿಗೆ ಕೊಟ್ಟು ಪಾಪಗಳಿಂದ ಪರಿಹಾರವನ್ನು ಪಡೀತಾನೆ ಅಂತ ಅರ್ಥ ಮಾಡಿದ್ದಾರೆ. ಅದು ಅಷ್ಟು ಸರಿಯಾದ್ದಲ್ಲ. 6 ಒಂದು ಭಾಗವನ್ನು ಬ್ರಾಹ್ಮಣನ್ ಕೊಡಬೇಕು ಅಂತ ಅದರ ಅರ್ಥ ಅಲ್ಲ. 6 ಒಂದು ಭಾಗವನ್ನು ಕಂದಾಯ ರೂಪದಲ್ಲಿ ರಾಜನಿಗೆ ಕೊಡಬೇಕು ಅಂತ ಅದರ ಅರ್ಥ. ಯಾಕಂದ್ರೆ ಬೇರೆ ಬೇರೆ ಕಡೆ ರಾಜ ಎಷ್ಟು ಪ್ರಮಾಣದಲ್ಲಿ ಕಂದಾಯವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳುವ ಪ್ರಸಂಗ ಬಂದಾಗ, ಹಿಂದೆ ಶಾಂತಿ ಪರ್ವ ಮೊದಲಾದ ಕಡೆ ಆದಾಯ ಬಲಿಷಡ್ಭಾಗಂ, ಬಲಿ ಅಂದ್ರೆ ಕರ, 6 ಒಂದು ಭಾಗದ ಬಲಿಯನ್ನ ಪ್ರಜೆಗಳಿಂದ ಸ್ವೀಕಾರ ಮಾಡಿ ಅವರಿಗೆ ರಕ್ಷಣೆ ಕೊಡಬೇಕಾದ ರಾಜನ ಕರ್ತವ್ಯ. ಕೊಡದೆ ಹೋದ್ರೆ ಕೇವಲ ಕಂದಾಯವನ್ನು ಮಾತ್ರ ತಗೊಂಡ್ರೆ ಅವನಿಗೆ ಅದರಿಂದ ಪಾಪವಿದೆ ಅಂತ ಬೇರೆ ಬೇರೆ ಕಡೆ ಎಲ್ಲ ಹೇಳ್ತಾರೆ. ಆದ್ರಿಂದ 6 ಭಾಗಗಳನ್ನ ಮಾಡಿ, ತನ್ನ ಸಂಪಾದನೆಯನ್ನು 6 ಭಾಗ ಮಾಡಿ ಅದರಲ್ಲಿ 1 ಭಾಗವನ್ನ ಕಂದಾಯ ರೂಪದಲ್ಲಿ ರಾಜನಿಗೆ ಕೊಡಬೇಕು ಅಂತ ಅರ್ಥ. ರಾಜನಿಗೆ 1 ಭಾಗ ಕೊಟ್ಟಾಗ, ಉದಾಹರಣೆಗೆ 100 ರೂಪಾಯಿ ಸಂಪಾದನೆ ಮಾಡಿದ್ರೆ ಸುಮಾರು 17 ರೂಪಾಯಿಗಿಂತ ಸ್ವಲ್ಪ ಕಡಿಮೆ, 16.25 ರೂಪಾಯಿ, ಇಷ್ಟು 16.9 ಇಷ್ಟೆಲ್ಲ ಆಗಬಹುದು. ಅದು ರಾಜನಿಗೆ ಆತ ಕೊಡಬೇಕಾದಂತಹ ಒಂದು ಕಂದಾಯ. ಅಷ್ಟು ಕೊಟ್ಟಾಗ ಉಳಿದ ತನ್ನ ಸಂಪಾದನೆ ಏನಿದೆ ಅದು ಶುದ್ಧವಾಗಿಬಿಡ್ತದೆ. ಕೊಡದೆ ಹೋದ್ರೆ ಅದು ಅಶುದ್ಧವಾಗ್ತದೆ, ತನ್ನ ಇಡೀ ಸಂಪಾದನೆ ಎಲ್ಲ. ಕೊಟ್ಟಾಗ ತನ್ನ ಉಳಿದದ್ದು ಸಂಪಾದನೆ, ಉಳಿದದ್ದೆಲ್ಲವೂ ಸ್ವಚ್ಛವಾಯಿತು, ಶುದ್ಧವಾಯಿತು. ಉಳಿದದ್ದು ಅದು ವೈಟ್ ಮನಿ ಆಯಿತು ಅಂತ ಅರ್ಥ. ಅದು ಪರಿಶುದ್ಧ ಅಂದ್ರೆ ವೈಟ್ ಆಗೋದು ಅಂತ ಅರ್ಥ. ಕೊಡದೆ ಹೋದ್ರೆ ಆ 100 ಭಾಗವೆಲ್ಲವೂ ಬ್ಲ್ಯಾಕ್ ಆಗಿಬಿಡ್ತದೆ ಅಂತ ಅರ್ಥ. ಹೀಗೆ ಅದನ್ನ ರಾಜನಿಗೆ ಕೊಟ್ಟು ತನ್ನ ಉಳಿದ ಭಾಗವನ್ನ ನ್ಯಾಯ ಸಂಪಾದಿತ ಅಂತ ತಾನು ತಿಳಿದುಕೊಂಡು ಉಳಿದದನ್ನ ಬ್ರಾಹ್ಮಣರಿಗೆ ಅನ್ನದಾನ ಇತ್ಯಾದಿಗಳನ್ನು ಮಾಡಲಿಕ್ಕೆ ಉಪಯೋಗ ಮಾಡಬೇಕು ಅಂತ ಅರ್ಥ. ಕೃಷಿಯರ್ ಭಾಗಂ ಉಪಾರ್ಜಿತಂ ಅಂತಿದೆಯಲ್ಲ, ಅಲ್ಲಿ ಕೃಷಿ ಮಾಡಿದಾಗ ಬರುವ ಧನ ಅಂತ ಅರ್ಥ ಕಾಣಿಸ್ತದೆ. ಕೃಷಿ ಅಂದ್ರೆ ಕೇವಲ ಕೃಷಿ ಅಲ್ಲ. ಯಾಕೆಂದ್ರೆ ವೈಶ್ಯನಿಗೆ ಮಾಡುವ ಕರ್ತವ್ಯಗಳು ಬೇರೆ ಏನಿದೆ, ವಾಣಿಜ್ಯ ಮಾಡುವುದು, ವ್ಯಾಪಾರ ಮಾಡುವುದು, ಹೈನುಗಾರಿಕೆ ಮಾಡುವುದು ಕೂಡ ಅವನ ಕೃಷಿಯೇ, ಅವನ ಒಂದು ಉದ್ಯೋಗವೇ ಅದು. ಆದ್ರಿಂದಲೇ ಕೃಷಿ ಅಂದ್ರೆ ಇಲ್ಲಿ ಪ್ರಯತ್ನ ಅಂತ ಅರ್ಥ. ಕೃಷಿ ಅಂದ್ರೆ ಅಗ್ರಿಕಲ್ಚರ್ ಅಂತ ಅರ್ಥ ಅಲ್ಲ. ಇಲ್ಲಿ ತನ್ನ ಪ್ರಯತ್ನದಿಂದ ತಾನು ಧನ ಸಂಪಾದನೆ ಮಾಡಲಿಕ್ಕೆ ಯಾವುದೇ ಮಾರ್ಗವನ್ನಾದ್ರೂ ಏನು ಅನುಸರಿಸ್ತಾನೆ, ಅದರಿಂದ ಬಂದ ಧನವನ್ನ 6 ಭಾಗ ಮಾಡಿ 1 ಭಾಗವನ್ನು ರಾಜನಿಗೆ ತಗೊಂಡೋಗಿ ಕೊಟ್ಟು ಉಳಿದದನ್ನ ವೈಟ್ ಅನ್ನಾಗಿ ಮಾಡಿಕೊಂಡು ಅದನ್ನ
ದಾನಕ್ಕಾಗಿ ಉಪಯೋಗ ಮಾಡಬೇಕು ಅಂತ ಅದರ ತಾತ್ಪರ್ಯ. ಅವಾಪ್ಯ ಪ್ರಾಣ ಸಂದೇಹಂ ಅಂತ ಮುಂದೆ ಬಂದಿರುವಂತ, ತನಗೆಷ್ಟೇ ಸಂಕಟ ಇತ್ಯಾದಿಗಳು ಬಂದಿದ್ರೂ ತೊಂದರೆ ಇಲ್ಲ, ತಾನು ಕಷ್ಟಪಟ್ಟು ದುಡಿದು ಸಂಪಾದನೆಯನ್ನು ಮಾಡಬೇಕು. ಶೂದ್ರನಾದವನು ಕೂಡ ಹೇಗೆ ಸಂಪಾದನೆ ಮಾಡಬೇಕು? ಪ್ರಾಣ ಸಂದೇಹ ಅಂತಂದ್ರೆ ಪ್ರಾಣ ಹೋದ್ರೂ ತೊಂದರೆ ಇಲ್ಲ ಅಂತ ಅರ್ಥ. ಪ್ರಾಣ ಹೋದ್ರೂ ತೊಂದರೆ ಇಲ್ಲ ಅಂತ ಅನ್ನೋದು ಅನೇಕ ಬಾರಿ ಕ್ಷತ್ರಿಯರಿಗೂ ವೈಶ್ಯರಿಗೂ ಸಂಬಂಧಪಟ್ಟದ್ದೇ ಆಗಿರ್ತದೆ. ಅಂತೂ ಶ್ರಮಪಟ್ಟು ಅಂತ ಅದರ ತಾತ್ಪರ್ಯ. ತನ್ನ ವೃತ್ತಿಯನ್ನು ಮಾಡುವಾಗ ಜೀವನಕ್ಕೆ ಧಕ್ಕೆ ಬರಬಹುದು, ಕೆಲವು ಬಾರಿ ವೈಶ್ಯನಿಗೂ ಬರಬಹುದು, ಶೂದ್ರನಿಗೂ ಬರಬಹುದು, ಬ್ರಾಹ್ಮಣರಿಗೂ ಬರಬಹುದು. ಅಂಥದ್ದೆಲ್ಲ ಬಂದರೂ ಅದನ್ನು ಲೆಕ್ಕಿಸದೆ ಅಂತ ಅರ್ಥ. ಪ್ರಾಣವನ್ನು ರಿಸ್ಕಿಗೆ ಒಡ್ಡುವುದು ಅಂತ ಅರ್ಥ. ಜೀವನವನ್ನೇ ರಿಸ್ಕಿಗೆ ಒಡ್ಡಿಕೊಂಡ್ರೂ ಕೂಡ ಕಾರ್ಕಶ್ಯೇನ ಸಮಾರ್ಜಿತಂ, ಕಷ್ಟಪಟ್ಟು ಸಂಪಾದನೆ ಮಾಡಿದ ಒಂದು ದುಡ್ಡು ಅಂತ ಅದರ ತಾತ್ಪರ್ಯ. ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹಿಂದೆ ಬೇಕಾಷ್ಟು ಬಾರಿ ನೋಡಿದ್ದೇವೆ. ತಾತ್ಪರ್ಯ ನಿರ್ಣಯದ 22ನೇ ಅಧ್ಯಾಯದಲ್ಲಿ ಆ ವರ್ಣನ ಎಲ್ಲ ಬಂದಿದೆ. ಶೂದ್ರನಾದವನು ಕೂಡ ಕೃಷಿ, ಯುದ್ಧ, ವ್ಯಾಪಾರ ಇತ್ಯಾದಿ ಯಾವುದೇ ಉದ್ಯೋಗಗಳನ್ನು ಮಾಡಬಹುದು ಅಂತಲ್ಲೇ ವರ್ಣನೆ ಮಾಡಿದ್ದಾರೆ. ಅದರಿಂದ ಸಂಪಾದನೆ ಮಾಡಿದ ಧನವನ್ನ ಹೀಗೆ ದಾನಾದಿಗಳಿಗೆ ಉಪಯೋಗ ಮಾಡಬೇಕು. ಅವನು ಬಂದು ಪಾಪಗಳನ್ನು ಕಳ್ಕೋತಾನೆ. ಇದು ವೈಶ್ಯರು, ಕ್ಷತ್ರಿಯರು, ಶೂದ್ರರು ಮಾಡಬೇಕಾಗ್ತಾ ಇತ್ತು. ಬ್ರಾಹ್ಮಣನು ಕೂಡ ಕೇವಲ ದಾನವನ್ನು ತಗೊಂಡು ಸುಮ್ಮನೆ ಕೂತ್ಕೊಳ್ಬೇಕು ಅಂತ ಅರ್ಥ ಅಲ್ಲ. ಅವನು ದಾನಾದಿಗಳನ್ನು ಮಾಡ್ತಾನೆ ಇರಬೇಕು. ಅವನು ದಾನದ ಬಗ್ಗೆನೂ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ್ದಾರೆ. ಮೊದಲು ಅವನ ಬಗ್ಗೆನೇ ಹೇಳಿದ್ದಾರೆ. ಔರಸೇನ ಬಲೆಯನ, ತನ್ನ ಕೈಬಲ್ಲದ ತನ್ನ ಸ್ವಂತ ಶಕ್ತಿಯಿಂದ ಧನ ಸಂಪಾದನೆ ಮಾಡಬೇಕು. ಅವಿಹಿಂಸಕ, ಇನ್ನೊಬ್ಬರಿಗೆ ತೊಂದರೆ ಮಾಡಿರಬಾರದು. ಅಂಥದನ್ನ ಇನ್ನೊಬ್ಬರಿಗೆ ದಾನ ಮಾಡಿದರೆ ಯಾವುದೇ ಕಷ್ಟಕ್ಕೂ ಅವನು ಗುರಿಯಾಗೋದಿಲ್ಲ. ಅನ್ನ ಮೂರ್ಜಸ್ಕರಂ, ಕೆಲವು ಶ್ಲೋಕಗಳಲ್ಲಿ ಹೆಚ್ಚಿನ ಮಹತ್ವ ಇಲ್ಲದೆ ಹೋದ್ರೆ ನಡುವಿನ ಕೆಲವೊಂದು ಬಿಟ್ಟಿದ್ದೇನೆ. ನ್ಯಾಯೇನ ಅವಾಪ್ತಂ ಅನ್ನಂ ಅನ್ನೋದನ್ನು ಬಿಟ್ಟಿದ್ದೇನೆ. ಅನ್ನ ನಮಗೆ ಬಲ ಕೊಡ್ತದೆ. ಅದರಿಂದ ಅನ್ನದಾನ ಮಾಡಿದವನು ತತ್ವ ಊರ್ಜಸ್ವಿ ಭವೇನ್ನರಹ, ಇನ್ನೊಬ್ಬರಿಗೆ ಅನ್ನದಾನ ಮಾಡಿದರೆ ಅದರಿಂದ ಈ ಯಜಮಾನನು ಕೂಡ ಊರ್ಜಸ್ವಿ ಆಗ್ತಾನೆ, ಬಲಿಷ್ಠನಾಗ್ತಾನೆ. ಎಲ್ಲ ಪಾಪಗಳನ್ನು ಕಳ್ಕೋತಾನೆ. ಇಲ್ಲಿ ದಾನ ಕೃದ್ಭಿ ಅಂತ ಒಂದು ಪಾಠ ಇದೆ, ದಾನವದ್ಭಿ ಅಂತ ಇನ್ನೊಂದು ಪಾಠ ಇದೆ ಮುಂದಿನ ಶ್ಲೋಕದಲ್ಲಿ. ದಾನವದ್ಭಿ ಅಂದ್ರು ದಾನ ಕೃದ್ಭಿ ಅಂದ್ರು ಅರ್ಥ ಒಂದೇ, ದಾನಿಗಳು ಅಂತ ಅರ್ಥ. ಹಿಂದೆ ಪ್ರಾಚೀನ ಕಾಲದಲ್ಲಿ ಅನೇಕ ಜನ ದಾನ ಮಾಡಿದ್ದಾರಲ್ಲ, ಹೇಗೆ ದಾನ ಮಾಡಬೇಕು ಅನ್ನೋದಕ್ಕೊಂದು ಮಾರ್ಗ ಅವ್ರು ತೋರಿಸಿಕೊಟ್ಟಿದ್ದಾರಲ್ಲ, ಅದನ್ನ ಉಳಿದವರು ಕೂಡ ಅನುಸರಿಸ್ತಾರೆ. ಅನ್ನದಾನ ಮಾಡಿದ್ರೆ ಪ್ರಾಣದಾನ ಮಾಡಿದಂತಾನೇ ಆಗಿದೆ. ಏಷ ಧರ್ಮ ಏಭ್ಯೋ ಧರ್ಮ ಸನಾತನಃ. ಅನ್ನಸ್ಯ ಪ್ರಧಾನೇನ ನರೋ ರೌದ್ರಂ ನ ಸೇವತೆ. ಅನ್ನದಾನ ಮಾಡಿದರೆ ರೌದ್ರಂ ಅಥವಾ ದುರ್ಗಮ್ ಒಂದು ಪಾಠ ಇದೆ. ಯಾವುದೇ ಕಷ್ಟಗಳನ್ನು ಅವನು ದಾಟ್ತಾನೆ, ಯಾವುದೇ ಕಷ್ಟವನ್ನು ಅನುಭವಿಸುವಂತಹ ಪ್ರಸಂಗ ಬರೋದಿಲ್ಲ. ರೌದ್ರಂ ಅನ್ನೋದಕ್ಕಿಂತ ದುರ್ಗಾನ್ನ ಸೇವತೆ ಅಥವಾ ದುರ್ಗಂನ ಸೇವತೆ ಅನ್ನೋ ಪಾಠವೇ ಹೆಚ್ಚು ಯೋಗ್ಯವಾದ್ದು. ಹೀಗೆ ಪ್ರತಿಯೊಬ್ಬಂದು ಕರ್ತವ್ಯ ಇದೆ. ಒಬ್ಬ ಅತಿಥಿಗೆ ಭೋಜನ ಮಾಡಿಸಿ ಆಮೇಲೆ ತಾನು ಭೋಜನ ಮಾಡಬೇಕು. ಅವಂಧ್ಯಂ ದಿವಸಂ ಕುರಿಯಾತ್ ಅನ್ನದಾನೇನ ಮಾನವ. ಯಾವತ್ತಾದ್ರೂ ಒಂದು ದಿವಸ ನಾವು ಅನ್ನದಾನ ಮಾಡಿದರೆ ಅವತ್ತು ನಮ್ಮ ದಿವಸ ಸಫಲ ಆದಂತೆ, ಉಳಿದೆಲ್ಲ ದಿನಗಳು ವ್ಯರ್ಥವೇ. ಶಾಸ್ತ್ರಾದಿಗಳನ್ನು ಬಲ್ಲಂತಹ 1000 ಜನರಿಗೆ ಭೋಜನ ಮಾಡಿಸಬೇಕು. ಮುಂದೆ ದುರ್ಯೋನಿಗಳಲ್ಲಿ ಹುಟ್ಟುವುದಿಲ್ಲ, ನರಕಕ್ಕೆ ಹೋಗುವಂತಹ ಪ್ರಸಂಗ ಬರೋದಿಲ್ಲ. ಧನವಂತನಾಗ್ತಾನೆ, ಕೀರ್ತಿವಂತನಾಗ್ತಾನೆ, ರೂಪವಂತನಾಗ್ತಾನೆ. ಇದನ್ನು ಗಮನಿಸ್ಬೇಕು ನಾವು. ರೂಪವಾನ್ ಭವತಿ ಅಂತ, ಸುಂದರವಾದಂತಹ ರೂಪನೂ ಅವನಿಗೆ ಬರ್ತದೆ.
ಅವಂಧ್ಯಂ ದಿವಸಂ ಕುರಿಯಾತ್ ಅನ್ನೋದಕ್ಕೆ ದಿವಸವನ್ನು ಬಂಜೆಯನ್ನಾಗಿ ಮಾಡಬಾರ್ದು ಅಂತ ಅರ್ಥ ಇದೆಯಲ್ಲ, ಬಂಜೆಯನ್ನಾಗಿ ಮಾಡಬಾರ್ದು ಅಂತ ಅನ್ನೋದಕ್ಕೆ ಅನುವಾದ ತಪ್ಪಲ್ಲ, ಸ್ಪಷ್ಟವಾದ ಅನುವಾದ ಅಲ್ಲ. ದಿವಸವನ್ನು ವ್ಯರ್ಥವಾಗಿ ಮಾಡಬಾರದು, ವ್ಯರ್ಥವಾಗಿ ಬಿಡಬಾರದು ಅಂತ ಅರ್ಥ. ಬಂಧ್ಯ ಅಂದ್ರೆ ವ್ಯರ್ಥ, ಅವಂಧ್ಯ ಅಂದ್ರೆ ಸಫಲ ಅಂತ ಅರ್ಥ. ಹೀಗೆ ಅನ್ನದಾನದ ಫಲವನ್ನು ನಿನಗೆ ಹೇಳಿದ್ದೇನೆ ಅಂತಾರೆ ಆ ಬೃಹಸ್ಪತಿಗಳು ಯುಧಿಷ್ಠಿರನಿಗೆ. ಅಲ್ಲಿಗೆ ಈ ಅಧ್ಯಾಯ ಸಮಾಪ್ತವಾಗಿದೆ. ಮತ್ತೆ ಮುಂದಿನ ಅಧ್ಯಾಯದಲ್ಲಿ ಅಹಿಂಸಾದ ಪ್ರಶಂಸೆಯನ್ನ ಮಾಡ್ತಾರೆ. ಈ ಮುಂದಿನ ಅಧ್ಯಾಯ, ಅದರ ಮುಂದಿನ ಅಧ್ಯಾಯಗಳಲ್ಲೆಲ್ಲ ಅಹಿಂಸಾದ ಬಗ್ಗೆ ಒಂದು ವರ್ಣನೆ ಇದೆ. ಪ್ರಾಣಿಗಳನ್ನು ಹಿಂಸೆ ಮಾಡಬಾರದು ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಅಲ್ಲಿ ಕೇಳಿ ಬರ್ತದೆ. ಯುಧಿಷ್ಠಿರ ಕೇಳಿದ, ಬೃಹಸ್ಪತಿಗಳು ಕೇಳಿದ್ರು, ವಿಶೇಷವಾದಂತಹ ಫಲ ಮನುಷ್ಯನಿಗೆ ಬರುವಂಥದ್ದು ಯಾವ ಕರ್ಮದಿಂದ? ಅಹಿಂಸಾ ಇದೆ, ವೈದಿಕ ಕರ್ಮಗಳಿವೆ, ಧ್ಯಾನ, ಇಂದ್ರಿಯ ಸಂಯಮ, ತಪಸ್ಸು, ಗುರು ಶುಶ್ರೂಷ, ನಾನಾ ಥರದ್ದನ್ನ ನಾವೆಲ್ಲ ಕಡೆ ಶಾಸ್ತ್ರದಲ್ಲಿ ಕೇಳ್ತೀವಿ. ನಮಗೆ ವಿಶೇಷ ಫಲ ಬರುವುದು ಯಾವುದರಿಂದ? ನಾವು ಯಾವುದನ್ನು ಅನುಸರಿಸಬೇಕು ಅದನ್ನು ಒಂದಿಷ್ಟು ಹೇಳಿ ಅಂತ ಕೇಳಿದೆ. ಅದಕ್ಕೆ ದೇವಗುರುಗಳಾದಂತಹ ಬೃಹಸ್ಪತಿಗಳು ಹೇಳಿದರು, ಇವೆಲ್ಲವೂ ಧರ್ಮಗಳೇ, ಪೃಥಕ್ ದ್ವಾರಾಣಿ ಸರ್ವಶಃ, ಪ್ರತಿಯೊಂದೂ ಕೂಡ ಮಹಾಫಲವೇ. ಪ್ರತ್ಯೇಕವಾಗಿ ಸ್ವರ್ಗದ ಕಡೆಗೆ ಮನುಷ್ಯನ ಕರ್ಕೊಂಡು ಹೋಗುವಂತಹ ಕೆಲವು ದ್ವಾರಗಳಿವೆ. ಅದರಲ್ಲಿ ಒಂದು ಶ್ರೇಯಸ್ಕರವಾದ ಮಾರ್ಗವನ್ನು ನಿನಗೆ ಹೇಳ್ತೇನೆ. ಅಹಿಂಸಾಪಾಶ್ರಯಂ ಧರ್ಮಂ ದಾಂತೋ ವಿದ್ವಾನ್ ಸಮಾಚರೇತ್. ಅಹಿಂಸಾಯುಕ್ತವಾದ ಧರ್ಮವನ್ನ ಮನುಷ್ಯ ಯಾವತ್ತೂ ಆಚರಿಸಬೇಕು. ತ್ರೀನ್ ದೋಷಾನ್ ಸರ್ವಭೂತೇಷು ನಿಧಾಯ ಪುರುಷಃ ಸದಾ. ಹಿಂಸೆ, ಅಪರಾಧ, ನಿಂದೆ ಇಂಥದನ್ನೆಲ್ಲ ದೂರ ಇಡಬೇಕು. ಕಾಮಕ್ರೋಧಗಳನ್ನು ಗೆಲ್ಲಬೇಕು. ಅವನಿಗೆ ಸಿದ್ಧಿ ದೊರೀತದೆ ಈ ಜಗತ್ತಿನಲ್ಲೇ. ಅಹಿಂಸಕಾನಿ ಭೂತಾನಿ, ಕೆಲವು ಬಾರಿ ಮನುಷ್ಯ ಬೇರೆ ಪ್ರಾಣಿಗಳನ್ನ ಶಸ್ತ್ರದ ಮೂಲಕ, ದಂಡದ ಮೂಲಕ ಹಿಂಸಿಸುವಂತಹ ಪ್ರಸಂಗ ಬರಬಹುದು. ಯಾಕೆಂದ್ರೆ ತನ್ನ ಹಿತಕ್ಕಾಗಿ, ತನ್ನ ಸುಖಕ್ಕಾಗಿ. ಅವನಿಗೆ ತನ್ನ ಸುಖಕ್ಕಾಗಿ ಅವನು ಈ ತರ ಮಾಡಿದ್ರೆ ಪರಲೋಕದಲ್ಲಿ ಅವನಿಗೆ ಸುಖ ಸಿಗೋದಿಲ್ಲ. ಆತ್ಮೋಪಮಸ್ತು ಸರ್ವೇಶು, ಜಗತ್ತೆಲ್ಲವೂ ನನ್ನಂತೆ, ನನಗೆ ದುಃಖ ಆಗಬಾರ್ದು ಅಂತಾದ್ರೆ ಜಗತ್ತಿಗೂ ದುಃಖ ಆಗಬಾರ್ದು ಅಂತ ಯಾರು ಆಲೋಚನೆ ಮಾಡ್ತಾನೆ ಅವನು ಸದ್ಗತಿಯನ್ನು ಪಡ್ಕೊಳ್ತಾನೆ. ಆತ್ಮೋಪಮೇನ ಭಾರತ ಅಂತ ಭಗವದ್ಗೀತಾದಲ್ಲೂ ಕೂಡ ವರ್ಣನೆ ಮಾಡಿದ್ದಾರೆ. ನ್ಯಸ್ತದಂಡ, ಕೈಯಲ್ಲಿರುವ ದಂಡವನ್ನ ಕೆಳಗಿಡಬೇಕು. ಆ ದಂಡಕ್ಕಿಂತಲೂ ಕ್ರೂರವಾದ ನಾಲಿಗೆಯನ್ನು ಕೂಡ ಹತೋಟಿಯಲ್ಲಿ ಇಟ್ಕೋಬೇಕು. ಕೈಯಲ್ಲಿರುವ ದಂಡ, ನಾಲಿಗೆ ಎರಡನ್ನೂ ನಿಯಂತ್ರಿಸುವಂತಹ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೋಬೇಕು. ನ್ಯಸ್ತ ದಂಡ ಅಂತ ಅನ್ನೋದಕ್ಕೆ ಅದು ಅರ್ಥ. ಕೈಯಲ್ಲಿರುವ ದಂಡ, ಮಾತು, ಮನಸ್ಸು ಎಲ್ಲವನ್ನೂ ಗೆಲ್ಲಬೇಕು ಅಂತ ಅದರ ಅರ್ಥ. ಎಲ್ಲಾ ಪ್ರಾಣಿಗಳಿಗೂ ಆತ್ಮಭೂತಸ್ಥನಾದವನು, ಸರ್ವಭೂತಾತ್ಮ ಭೂತಸ್ಯ. ಎಲ್ಲಾ ಪ್ರಾಣಿಗಳಿಗೂ ಆತ್ಮನಾದಂತಹ ಪರಮಾತ್ಮ ಏನಿದ್ದಾನೆ ಅವನ ಪ್ರತಿಬಿಂಬನಾದವನಿವನು. ಸರ್ವಭೂತಾನಿ ಪಶ್ಯತಃ, ಅಂಥ ಒಬ್ಬ ವ್ಯಕ್ತಿ ಯಾವ ಮಾರ್ಗದಲ್ಲಿ ಹೋಗ್ತಾನೋ ದೇವತೆಗಳಿಗೂ ಕೂಡ ಅದರ ಬಗ್ಗೆ ಒಂದು ಮೋಹ ಬರುವಂತಾಗ್ತದೆ ಅಂತ ಹೇಳ್ತಾರೆ. ದೇವತೆಗಳು ಮೋಹಕ್ಕೊಳಗಾಗ್ತಾರೆ. ಯಾಕೆಂದ್ರೆ ಅಂಥ ಜ್ಞಾನಿ ಆದವನು ಯಾವ ಮಾರ್ಗದಲ್ಲಿ ಹೋಗ್ತಾನೆ ಅಂತ ಅನ್ನೋದು ಸಾಮಾನ್ಯ ದೇವತೆಗಳಿಗೂ ತಿಳಿಯೋದಿಲ್ಲ. ಇಂಥವೆಲ್ಲ ಮಾತುಗಳನ್ನ ಒಂದು ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಬೇಕು ಅಂತ ನನಗೆ ಕಾಣಿಸೋದು. ನಮ್ಮಂಥ ಯಾರೋ ವ್ಯಕ್ತಿಗಳು ಒಂದಿಷ್ಟು ಶ್ರವಣ ಮಾಡಿ, ಒಂದಿಷ್ಟು ಪ್ರವಚನ ಮಾಡಿ, ಎಲ್ಲಾ ಪ್ರಾಣಿಗಳಲ್ಲೂ ಭಗವಂತ ಇದ್ದಾನೆ, ಭಗವಂತನಲ್ಲಿ ಎಲ್ಲಾ ಪ್ರಾಣಿಗಳು ಇವೆ ಅಂತ ಹೀಗೆ ತಿಳ್ಕೊಂಡು ಒಂದಿಷ್ಟು ಸಾಧನೆ ಮಾಡುವವನೇ ಇದ್ದಾನೆ. ನಾವು ನಾಳೆ ಸದ್ಗತಿಯನ್ನು ಪಡ್ಕೊಂಡ್ರೆ
ಅದು ದೇವತೆಗಳಿಗೂ ತಿಳಿಯದೆ ಮೋಹಕ್ಕೊಳಗಾಗ್ತಾರೆ ಅನ್ನೋ ಮಾತಿದೆಯಲ್ಲ, ಅದು ನಮಗೆ ನಮ್ಮ ಗತಿಯನ್ನು ಕುರಿತು, ನಮ್ಮ ಸಾಧನೆಯನ್ನು ಕುರಿತು ದೇವತೆಗಳು ಮೋಹಕ್ಕೊಳಗಾಗ್ತಾರೆ ಅಂತ ಹೇಳಿದ ಮಾತಲ್ಲ ಅದು. ಈ ಒಂದು ಅನುಸಂಧಾನವನ್ನು ಪೂರ್ಣವಾಗಿ ಮಾಡಿಕೊಳ್ಳಬಲ್ಲವನು ಯಾರು? ಎಲ್ಲಾ ಜೀವಗಳಲ್ಲಿಯೂ ಪರಮಾತ್ಮನೇ ಇದ್ದಾನೆ. ಎಲ್ಲಾ ಪ್ರಾಣಿಗಳು ಕೂಡ ಆ ಪರಮಾತ್ಮನ ಒಳಗಿವೆ, ಪರಮಾತ್ಮ ಎಲ್ಲಾ ಕಡೆ ಇದ್ದಾನೆ ಅಂತ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಏನೂ ವಿವಾದ ಇಲ್ಲದಂತೆ ಸರಿಯಾಗಿ ತಿಳಿದಂಥವನು ಅಂದ್ರೆ ಚತುರ್ಮುಖ. ಆ ಚತುರ್ಮುಖ ಯಾವ ಮಾರ್ಗದಲ್ಲಿ ನಡೀತಾನೆ, ಅವನಿಗೆ ಯಾವ ಸುಖ ಸಿಗ್ತದೆ ಅಂತ ಅನ್ನೋದನ್ನ ದೇವತೆಗಳು ತಿಳಿಯಲಿಕ್ಕೆ ಅಸಮರ್ಥರು ಅಂತ ಅದರ ತಾತ್ಪರ್ಯವನ್ನು ಹಾಗೆ ತಿಳ್ಕೋಬೇಕು. ಇಂಥ ಕೆಲವು ನಿರ್ಣಯಗಳನ್ನು ಆಚಾರ್ಯರು ತಮ್ಮ ಸರ್ವಮೂಲದಲ್ಲಿ ಕೊಟ್ಟಿದ್ದಾರೆ. ದೇವತೆಗಳು ಮೋಹಕ್ಕೆ ಒಳಗಾಗ್ತಾರೆ, ದೇವತೆಗಳಿಗೂ ಅದು ಅಸಾಧ್ಯವಾಗ್ತದೆ ಅಂತ ಹೀಗೆಲ್ಲ ಪ್ರಶ್ನೆ ಬಂದಾಗ ಅದು ನಮ್ಮ ಕುರಿತಾಗಿ ಹೇಳಿದ ಮಾತಲ್ಲ. ನಿಮ್ಮ ಪ್ರವೃತ್ತಿಗಳನ್ನ ಆ ದೇವತೆಗಳು ತಿಳಿಯಲಾರದೆ ಸರಿಪಡಿಸ್ತಾರೆ ಅಂತ ಅರ್ಥ ಅಲ್ಲ. ಅದು ಚತುರ್ಮುಖನ ಮತ್ತೆ ಯಾವುದೇ ದೇವತೆಯು ಕೂಡ ತನಗಿಂತ ಉತ್ತಮನಾದ ದೇವತೆಯ ಪ್ರವೃತ್ತಿಯನ್ನ ಮನಃ ಪ್ರವೃತ್ತಿಯನ್ನ ಅವನ ಮನಸ್ಸು ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನು ತಿಳಿಯಲಿಕ್ಕೆ ಆಗೋದಿಲ್ಲ ಅಂತ ಅದರ ಅರ್ಥ. ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್ ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವ ಹಿ. ಎಲ್ಲ ವೇದಗಳನ್ನು ತಿಳ್ಕೊಂಡು ಪರಮಾತ್ಮನನ್ನ ಅರ್ಥ ಮಾಡಿಕೊಂಡು ಆ ಮೂಲಕ ಧ್ಯಾನ ಮಾಡಬೇಕು ಅಂತ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಪೂರ್ಣವಾದ ಸರ್ವಜ್ಞತ್ವ ಯಾರಿಗೆ? ಪರಮಾತ್ಮನಿಗೆ ಪೂರ್ಣವಾದ ಸರ್ವಜ್ಞತ್ವ. ಬೇರೆಯವರಿಗೆ ಅಂತ ಪೂರ್ಣವಾದ ಸರ್ವಜ್ಞತ್ವ ಬರೋದೇ ಇಲ್ಲ. ನಾವು ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಪರಮಾತ್ಮನಿಗೆ ಎಲ್ಲವೂ ಇವೆ ಅಂತ ಒಂದು ಕಲಿತ ಶ್ಲೋಕವನ್ನು ಬಾಯ್ಪಾಠ ಮಾಡಿದ ಶ್ಲೋಕವನ್ನು ಹೇಳಲಿಕ್ಕೆ, ಅದ್ರ ಅನ್ವಯಾರ್ಥ ಹೇಳಲಿಕ್ಕೆ ಮಾತ್ರ ಯೋಗ್ಯರು. ಆದ್ರೂ ಪೂರ್ಣ ಸಂಗತಿಯನ್ನು ತಿಳ್ಕೊಂಡಂಥವನು, ಆ ವ್ಯಾಪ್ತಿಯನ್ನು ತಿಳ್ಕೊಂಡಂಥವನು ಏನಿದ್ದಾನಲ್ಲ ಅವನು ಚತುರ್ಮುಖನೇ ಆಗಿರ್ತಾನೆ. ಯಾಕಂದ್ರೆ ಈ ಶ್ಲೋಕದಲ್ಲಿ ಆ ವ್ಯಾಪ್ತಿಯು ಕಾಣಿಸ್ತಾ ಇದೆ ನೋಡಿ. ಸರ್ವಭೂತಾತ್ಮ ಭೂತಸ್ಯ, ಎಲ್ಲಾ ಕಡೆ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ, ಪರಮಾತ್ಮನೊಳಗೆ ಎಲ್ಲವೂ ಕೂಡ ಇದೆ ಅನ್ನುವುದು ಆ ವ್ಯಾಪ್ತಿಯನ್ನು ತೋರಿಸ್ತದೆ. ದೇವಾದೀನಾಂ ಉಪಾಸ್ಯಾಸ್ತು ಪೃಥಿವ್ಯಾಪ್ತ್ಯಾದಯೋ ಗುಣಾಃ. ದೇವತೆಗಳು ಮೊದಲಾದವರು, ದೇವತೆಗಳು ಋಷಿಗಳು ಮೊದಲಾದವರು ಧೃತಿ ಪರಮಾತ್ಮ ಜಗತ್ತನ್ನು ಧರಿಸಿದ್ದು, ವ್ಯಾಪ್ತಿ ಎಲ್ಲ ಕಡೆ ವ್ಯಾಪ್ತನಾಗಿರುವುದು, ಆ ಗುಣಗಳನ್ನ ದೇವತೆಗಳೇ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ. ಹೀಗೆಲ್ಲ ಹೇಳಿರುವುದರಿಂದ ಅಂಥ ಮಹಾಪುರುಷನ ಮಾರ್ಗವನ್ನು ತಿಳಿಯದೆ ದೇವತೆಗಳು ಮೋಹಕ್ಕೆ ಒಳಗಾಗ್ತಾರೆ ಅನ್ನುವುದು ನಮಗೆ ಸಂಬಂಧಪಟ್ಟದ್ದಲ್ಲ, ಅದು ಚತುರ್ಮುಖರಿಗೆ ಸಂಬಂಧಪಟ್ಟದ್ದು. ನದತ್ಪರಸ್ಯ ಸಂದಧ್ಯಾತ್ ಪ್ರತಿಕೂಲಂ ಯದಾತ್ಮನಃ. ತಪ್ಪು ಯಾವುದು ಸರಿ ಯಾವುದು ಅಂತ ಹೀಗೆಲ್ಲ ಪ್ರಶ್ನೆ ಬಂದಾಗ ನಮ್ಮ ಮನಸ್ಸು ಬಹಳ ಗೊಂದಲಕ್ಕೊಳಗಾಗ್ತದೆ. ಆದ್ರೆ ಅದು ಬಹಳ ಸರಳವಾಗಿದೆ. ಯಾವುದನ್ನು ನಾವು ಇನ್ನೊಬ್ಬರಿಗೆ ಮಾಡಬಾರ್ದು ಅನ್ನೋದನ್ನು ತೀರ್ಮಾನ ಮಾಡಲಿಕ್ಕೆ ಬಹಳ ಸರಳವಾದ ಒಂದು ಸೂತ್ರ ಇದೆ. ಅದೆಷ್ಟು ಸರಳವಾಗಿದೆಯೋ ಅದರ ಆಚರಣೆ ಅಷ್ಟೇ ಕಷ್ಟವೂ ಆಗಿದೆ. ನಮಗೆ ಯಾವುದು ಪ್ರತಿಕೂಲವೋ, ನಮಗೆ ಯಾವುದನ್ನು ಇನ್ನೊಬ್ಬರು ಮಾಡಬಾರ್ದು, ನಮಗೆ ಯಾರು ಮತ್ತೊಬ್ಬರು ಮಾಡಬಾರ್ದು, ಇನ್ನೊಬ್ಬರು ಯಾವ ಮಾತನ್ನ ಆಡಿದರೆ, ಯಾವ ಕೃತಿಯನ್ನ ನಮಗೆ ಮಾಡಿದರೆ ನಮಗೆ ನೋವಾಗ್ತದೋ ಆ ಮಾತನ್ನು ನಾವು ಮತ್ತೊಬ್ಬರಿಗೆ ಆಡಬಾರ್ದು, ಮತ್ತೊಬ್ಬರಿಗೆ ಆ ಕೃತಿಯನ್ನು ಮಾಡಬಾರ್ದು. ಇಷ್ಟು ಮಾಡಿ ಇದೊಂದು ಸರಳ ಸೂತ್ರವನ್ನು ಜಗತ್ತಿನಲ್ಲಿದ್ದವರು ಎಲ್ಲರೂ ಅಳವಡಿಸ್ಕೊಂಡು ಬಿಟ್ರೆ ಏಷ ಸಂಕ್ಷೇಪತೋ ಧರ್ಮ, ಇದಕ್ಕಿಂತ ಹೆಚ್ಚಿನ ಧರ್ಮವೇನಿದೆ? ಆದ್ರೆ ಇದು ಮನುಷ್ಯನಿಗೆ ಸಾಧ್ಯ ಆಗೋದಿಲ್ಲ. ತನಗೊಂದು ನೀತಿ, ಪರರಿಗೊಂದು ನೀತಿ, ಯಾವತ್ತೂ ಮನುಷ್ಯನ ಸ್ವಭಾವ ಹಾಗೇ ಇರ್ತದೆ. ನಾನು ಇನ್ನೊಬ್ಬರಿಗೆ ಏನೊಂದು ಮಾಡಬೇಕಾಯ್ತು, ಇನ್ನೊಂದು ಮಾತನ್ನು ಆಡಬೇಕಾಯ್ತು. ಯಾಕೆ ಆಡಿದೆ ಅಂದ್ರೆ ನನಗಿಂತ ಅನಿವಾರ್ಯವಿತ್ತು, ಅದಕ್ಕಾಗಿ ನಾನು ಆಡಿದೆ ಅಂತ ಹೇಳ್ಕೊಳ್ತಾನೆ. ಅಥವಾ ನನಗೆ ಮಾತ್ರ ಯಾರು ಯಾವುದನ್ನು ಕೆಟ್ಟದನ್ನು ಆಡಬಾರದು, ಕೆಟ್ಟದನ್ನು ಮಾಡಬಾರದು ಅಂತ ಅವನಿಗೆ ನಿರೀಕ್ಷೆ ಇರ್ತದೆ. ಆ ದ್ವಂದ್ವ ಮನೋಭಾವದಿಂದ, ಡಬಲ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಮನುಷ್ಯ ತನಗೆ ಯಾವುದು ಪ್ರತಿಕೂಲವೋ ಅದನ್ನು ಇನ್ನೊಬ್ಬರಿಗೆ ಮಾಡಬಾರದು ಅನ್ನೋ ಸರಳ ಸಂಗತಿಯನ್ನು ತಿಳ್ಕೊಳ್ಳಿಕ್ಕೆ ವಿಫಲನಾಗಿಬಿಡ್ತಾನೆ. ಏಷ ಸಂಕ್ಷೇಪತೋ ಧರ್ಮ ಕಾಮಾದ ಅನ್ಯ ಪ್ರವರ್ತತೆ. ಅತ್ಯಂತ ಸಂಕ್ಷಿಪ್ತವಾದ ಧರ್ಮ ಅಂದ್ರೆ ಇದು.
ಉಳಿದ ಎಲ್ಲಾ ಧರ್ಮಾಚರಣೆಗಳು ಕೂಡ ಇದರ ನಂತರವೇ. ಇದು ಬಹಳ ವಿಶಿಷ್ಟವಾದಂತಹ ಒಂದು ಸಂಗತಿ. ಶಾಂತಿ ಪರ್ವದಲ್ಲಿ ಹಾಗೊಂದು ಮಾತು ಬಂದಿದೆ. ಸರ್ವಂ ಜಿಹ್ಮಂ ಮೃತ್ಯುಪದಂ ಆರ್ಜವಂ ಬ್ರಹ್ಮಣ ಪದಂ ಏತಾವಾನ್ ಜ್ಞಾನ ವಿಷಯ ಕಿಂ ಪ್ರಲಾಪ ಕರಿಷ್ಯತಿ ಅಂತ. ಸರ್ವಂ ಜಿಹ್ಮಂ, ಎಲ್ಲಾ ತರದ ವಕ್ರ ಬುದ್ಧಿ, ಅದೆಲ್ಲವೂ ಮೃತ್ಯುವಿಗೆ ದಾರಿ. ಆರ್ಜವಂ, ಮನುಷ್ಯನ ಪ್ರಾಮಾಣಿಕತನ, ಸರಳತನ, ಇನ್ನೊಬ್ಬರಿಗೂ ಕೂಡ ಪ್ರಾಮಾಣಿಕತನದಿಂದ ವರ್ತಿಸುವುದು, ಅವರಿಗೆ ಮನಸ್ಸು ನೋಯಿಸಿದಂತೆ ವರ್ತಿಸುವುದೇನಿದೆ ಅದು ಬ್ರಹ್ಮಣ ಪದಂ, ಮುಕ್ತಿಗೆ ದಾರಿ. ಅದು ಏತಾವಾನ್ ಜ್ಞಾನ ವಿಷಯ. ಸಕಲ ಶಾಸ್ತ್ರಗಳ ಸಾರವೇ ಇಷ್ಟೇ. ಕಿಂ ಪ್ರಲಾಪ ಕರಿಷ್ಯತಿ, ಬೇರೆ ಬೇರೆ ಮಾತುಗಳನ್ನ ಹೇಗೆ ಮಡಿ ಮಾಡಬೇಕು ಮನುಷ್ಯ, ಹೇಗೆ ಮೈಲಿಗೆಯನ್ನು ದೂರ ಇಡಬೇಕು, ಎಷ್ಟೊತ್ತಿಗೆ ಹೇಳಬೇಕು ಇತ್ಯಾದಿ ಏನಿದೆಯಲ್ಲ ಅವೆಲ್ಲ ಪ್ರಲಾಪ ಆಗಿಬಿಡ್ತವೆ. ಅದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೇಕು. ವಕ್ರತೆಯನ್ನು ಬಿಟ್ಟು ಪ್ರಾಮಾಣಿಕತೆಯನ್ನು ಅಳವಡಿಸಿಕೊಳ್ಳದೆ ಹೋದ್ರೆ ಮನುಷ್ಯ ಮಾಡುವಂತಹ ಉಳಿದೆಲ್ಲ ಮಡಿ ಮೈಲಿಗೆ, ಧರ್ಮಾಚರಣೆ, ದಾನ ಇತ್ಯಾದಿ ಎಲ್ಲವೂ ಕೂಡ ಕೇವಲ ಪ್ರಲಾಪ ಆಗ್ತವೆ. ಇನ್ನೊಬ್ರಿಗೆ ಹೇಳಿದ್ದೆಲ್ಲವೂ ಕೂಡ ಕೇವಲ ಹರಟೆ ಆಗಿಬಿಡ್ತದೆ. ಧರ್ಮದ ಮೂಲ ಮಾರ್ಗ ಇದು. ಈ ಒಂದು ಧರ್ಮದ ಸರಳ ಸೂತ್ರ ಏನಿದೆ, ಇದು ಜಗತ್ತಿನಲ್ಲಿ ಯಾವ ಜನಾಂಗಕ್ಕೂ ಯಾವ ಧರ್ಮಕ್ಕೂ ಸ್ವೀಕಾರಕ್ಕೆ ಅಯೋಗ್ಯ ಆಗಲಿಕ್ಕಿಲ್ಲ. ಖಂಡಿತ ಎಲ್ಲರೂ ಇದನ್ನು ಒಪ್ತಾರೆ ಅಂತ ಕಾಣಿಸ್ತದೆ. ಅಷ್ಟು ಸರಳವಾಗಿದೆ. ತನಗೆ ಯಾವುದನ್ನ ಜನ ಮಾಡಬಾರ್ದೋ ಆಡಬಾರ್ದೋ, ತಾನು ಅದನ್ನು ಮತ್ತೊಬ್ಬರಿಗೆ ಆಡಬಾರ್ದು ಮಾಡಬಾರ್ದು. ಎಲ್ಲ ಥರದ ವಕ್ರ ಬುದ್ಧಿ ಅದೆಲ್ಲವೂ ಮೃತ್ಯುವಿಗೆ ದಾರಿ. ಪ್ರಾಮಾಣಿಕತೆಯ ಮನಸ್ಸು ಅದು ಮುಕ್ತಿಗೆ ದಾರಿ. ಇದೇ ಸಂಕ್ಷಿಪ್ತವಾಗಿ ಧರ್ಮ. ಕಾಮಾದ ಅನ್ಯ ಪ್ರವರ್ತತೆ. ಉಳಿದೆಲ್ಲವೂ ಕೂಡ ಕೇವಲ ನಮ್ಮ ಕಾಮದಿಂದ ಹೊರಟಿದ್ದು ಅಂತ ಹೇಳಿದಂತೆ ಕಾಣಿಸ್ತದೆ. ಹಾಗಾದ್ರೆ ಉಳಿದೆಲ್ಲವೂ ನಾವು ಮಾಡಿಕೊಂಡಿದ್ದೇವೆ, ವಾಸ್ತವಿಕವಾಗಿ ಅದೇನು ಶಾಸ್ತ್ರದಿಂದ ಬಂದದ್ದಲ್ಲ ಅಂತ ಹಾಗರ್ಥ. ಅಂದ್ರೆ ಹಾಗೇನು ಅರ್ಥ ಅಲ್ಲ. ಉಳಿದೆಲ್ಲ ಅನೇಕ ವಿಧಿವಿಧಾನಗಳು, ವಿಧಿಗಳು, ನಿಷೇಧಗಳು, ಅವು ಎಲ್ಲವೂ ಕೂಡ ಶಾಸ್ತ್ರದಿಂದ ಪ್ರತಿಪಾದ್ಯವಾದದ್ದೇ. ಆದರೆ ಇದರ ಬಳಿಕ ಸಂಕ್ಷಿಪ್ತವಾದ ಈ ಧರ್ಮವನ್ನು ಇಲ್ಲೇನು ಹೇಳಿದ್ದಾರಲ್ಲ, ಇದರ ಬಳಿಕ ಆ ಉಳಿದ ಧರ್ಮಗಳು ಕಾಮಾತ್, ಭಗವಂತನ ಇಚ್ಛೆಯಿಂದ, ಮತ್ತೆ ಶಾಸ್ತ್ರವನ್ನು ರಚನೆ ಮಾಡುವಂಥ ಪುರಾಣಕಾರರು, ಸ್ಮೃತಿಕಾರರು, ಧರ್ಮಶಾಸ್ತ್ರಕಾರರು ಅವರ ಇಚ್ಛೆಯಿಂದ ಅವು ಪ್ರವೃತ್ತ ಆಗ್ತವೆ. ನಮ್ಮ ಇಚ್ಛೆಯಿಂದ ಪ್ರವೃತ್ತ ಆಗ್ತವೆ ಅಂತ ಅರ್ಥ ಅಲ್ಲ. ಅವರು ಸಂಕ್ಷಿಪ್ತವಾದ ಧರ್ಮವನ್ನು ಇದನ್ನು ಹೇಳಿ ಉಳಿದಿದ್ದೆಲ್ಲವನ್ನು ಆ ಬಳಿಕ ತಮ್ಮ ಇಚ್ಛೆಯಿಂದ ಬರೆದಿಟ್ಟಿದ್ದಾರೆ. ಹಾಗರ್ಥ ಅದಕ್ಕೆ. ಮತ್ತೆ ನಾವು ಈ ಒಂದು ಧರ್ಮವನ್ನು, ಸಂಕ್ಷಿಪ್ತವಾದ ಈ ಧರ್ಮವನ್ನು ಮರೆತು ಉಳಿದೆಲ್ಲ ಧರ್ಮಗಳನ್ನ ಅತ್ಯಂತ ಕಾಮದಿಂದ, ಬಹಳ ನಿಷ್ಠೆಯಿಂದ, ಕಠೋರವಾಗಿ ಧರ್ಮಾಚರಣೆ ಮಾಡಬಹುದು. ಬೆಳಗ್ಗೆ ಎಷ್ಟೊತ್ತಿಗೆ ಹೇಳಬೇಕು ಅನ್ನೋದ್ರಿಂದ ಹಿಡಿದು ರಾತ್ರಿ ಮಲಗುವವರೆಗೆ ಶಾಸ್ತ್ರದಲ್ಲಿ ಏನೇನು ಹೇಳಿದ್ದಾರೆ ಅಂತ ಅನ್ನೋದು ಎಲ್ಲವನ್ನೂ ಅತ್ಯಂತ ಕಠೋರವಾಗಿ ಕರ್ಮಠ ಬುದ್ಧಿಯಿಂದ ನಾವು ಆಚರಣೆಗೆ ತರಬಹುದು. ಇನ್ನೊಬ್ರಿಗೆ ಹೇಳಬಹುದು, ಹೇಳಿ ಮಾಡಿಸಬಹುದು. ಆದರೆ ತನಗೆ ಪ್ರತಿಕೂಲವಾದ್ದನ್ನು ಇನ್ನೊಬ್ರಿಗೂ ನಾವು ಮಾಡಬಾರದು ಅಂತ ಒಂದು ಸಂಗತಿಯನ್ನು ಮಾತ್ರ ಅಳವಡಿಸಿಕೊಳ್ಳುವುದರಲ್ಲಿ ಮನುಷ್ಯ ವಿಫಲನಾಗ್ತಾನೆ. ಅದಕ್ಕಾಗಿ ಇವೆಲ್ಲ ಉಳಿದಲ್ಲೂ ನಮ್ಮ ಕಾಮದಿಂದ, ನಮ್ಮ ಸ್ವಾರ್ಥದಿಂದ, ಯಾರು ಈ ಧರ್ಮದ ಸಂಕ್ಷಿಪ್ತ ಸೂತ್ರವನ್ನು ಅಳವಡಿಸಿಕೊಳ್ಳಲಾರರು ಅವರ ಸ್ವಾರ್ಥದಿಂದ ಉಳಿದ ಎಲ್ಲ ಧರ್ಮಾಚರಣೆಗಳು ಹೊರಟಿವೆ. ಅದರಲ್ಲೆಲ್ಲ ಸ್ವಾರ್ಥ ಅಡಗಿರ್ತದೆ, ಅಹಂಕಾರ ಅಡಗಿರ್ತದೆ ಅಂತ ಅದರ ತಾತ್ಪರ್ಯ ತಿಳ್ಕೊಳ್ಬಹುದು ನಾವು. ಇಂಥ ಮಾತುಗಳನ್ನು ಕೇಳಲಿಕ್ಕಾಗಿಯೇ ನಾವು ಮಹಾಭಾರತ, ಭಾಗವತ, ರಾಮಾಯಣದಂಥ ಗ್ರಂಥಗಳನ್ನ ಶ್ಲೋಕ ರೂಪದಲ್ಲಿ ಓದಬೇಕು. ಅಂಥ ಮಾತುಗಳು ಯಾವತ್ತೂ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಪ್ರತ್ಯಾಖ್ಯಾನೇ ಚ ದಾನೇ ಚ ಸುಖೇ ದುಃಖೇ ಪ್ರಿಯಾಪ್ರಿಯೇ ಆತ್ಮೋಪಮ್ಯೇನ ಪುರುಷ ಪ್ರಮಾಣಮಧಿಗಚ್ಚತಿ. ತುಂಬಾ ಸರಳವಾಗಿದೆ. ಸಮಾಧಿಮಧಿಗಚ್ಚತಿ ಅಂತ ಕೆಲವು ಕಡೆ ಪಾಠ ಇದೆ. ಸಮಾಧಿಮಧಿಗಚ್ಚತಿ ಎನ್ನುವುದ್ರ ಬದಲು ಪ್ರಮಾಣಮಧಿಗಚ್ಚತಿ ಎನ್ನುವ ಪಾಠವೇ ಉತ್ತರ ಭಾರತದ ಪಾಠದಲ್ಲಿದೆ, ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿದೆ, ಮತ್ತೆ ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲೂ ಇದೆ.
ಸಮಾಧಿ ಮಧಿಗಚ್ಚತಿ ಅನ್ನೋ ಪಾಠ ವೈಷ್ಣವ ಪಾಠದಲ್ಲೇನಿದೆ ಅದು ಅಷ್ಟು ಉಚಿತವಾದ ಪಾಠ ಅಲ್ಲ. ಸಂಸ್ಕೃತದ ಶಬ್ದಗಳಿಗೆ ಹೇಗೂ ಎಲ್ಲಿಯೂ ಅರ್ಥವನ್ನು ಹೊಂದಿಸ್ಕೋಬಹುದು, ಅದು ವಿಷಯ ಬೇರೆ. ಈ ಶ್ಲೋಕವು ಆ ಹಿಂದಿನ ಶ್ಲೋಕದ ವಿವರಣ ರೂಪದಲ್ಲಿದೆ. ನಿರಾಕರಣೆ, ಒಬ್ಬರು ಇನ್ನೊಬ್ಬರನ್ನ ತಿರಸ್ಕರಿಸುವುದು, ಯಾರು ಒಬ್ಬರಿಗೆ ಏನಾದರೂ ದಾನ ಮಾಡುವುದು, ಒಬ್ರು ಇನ್ನೊಬ್ಬರಿಗೆ ಸುಖ ಕೊಡುವುದು, ಒಬ್ರು ಇನ್ನೊಬ್ಬರಿಗೆ ದುಃಖ ಕೊಡುವುದು, ಪ್ರಿಯವಾದ ವಸ್ತುವನ್ನು ಕೊಡುವುದು, ಅಪ್ರಿಯವಾದ ವಸ್ತುವನ್ನು ಕೊಡುವುದು, ಇವು ಎಷ್ಟೆಲ್ಲ ವಿಷಯಗಳಿವೆ ಅಲ್ಲ, ಇವೆಲ್ಲ ಜಗತ್ತಿನಲ್ಲಿ ನಡೀತಾ ಇರ್ತವೆ. ಅವು ತನ್ನನ್ನು ಯಾರಾದರೂ ಒಬ್ಬರು ನಿರಾಕರಣೆ ಮಾಡಿದರೆ ನನಗೆ ಹೇಗೆ ನೋವಾಗ್ತದೆ, ಹಾಗೆ ನಾನು ಅವರನ್ನು ನಿರಾಕರಿಸಬಾರದು. ಅವರ ಬೇಕು ಬೇಡಗಳು ಅವು ಧಾರ್ಮಿಕವಾಗಿದ್ರೆ, ಧರ್ಮಸಮ್ಮತವಾಗಿದ್ರೆ ನಾನು ಅದನ್ನು ನಿರಾಕರಿಸಬಾರದು. ಅವರ ಹಕ್ಕುಗಳನ್ನು ಕಿತ್ಕೊಳ್ಬಾರ್ದು. ಹಕ್ಕುಗಳನ್ನು ಕಿತ್ಕೊಳ್ಳುವುದು ಅದು ಒಂದು ನಿರಾಕರಣೆಯೇ. ಅವರ ಅವಕಾಶಗಳನ್ನು ಕಿತ್ಕೊಳ್ಳುವುದು ಅದು ನಿರಾಕರಣೆ. ರಿಜೆಕ್ಟ್ ಮಾಡುವುದು, ನೆಗ್ಲೆಕ್ಟ್ ಮಾಡುವುದು, ಇದೆಲ್ಲ ಅದರಲ್ಲಿ ಸೇರಿದೆ. ಅದನ್ನ ನಿರಾಕರಣ ಅನ್ನೋ ಶಬ್ದವನ್ನ, ಪ್ರತ್ಯಾಖ್ಯಾನ ಅನ್ನೋ ಶಬ್ದವನ್ನ ಹಿಗ್ಗಿಸಿ ನೋಡ್ತಾ ಹೋದ್ರೆ ಬಹಳ ಅರ್ಥಗಳಿವೆ ಅದರಲ್ಲಿ. ವ್ಯಕ್ತಿಯನ್ನ ನಿರ್ಲಕ್ಷಿಸುವ ಮೂಲಕ ಆತನನ್ನು ನೋಯಿಸುವುದು, ಆತನ ವ್ಯಕ್ತಿತ್ವಕ್ಕೆ ಬೆಲೆ ಕೊಡದೇ ಇರುವುದು, ಆತನ ಅವಕಾಶಗಳಿಗೆ ಬೆಲೆ ಕೊಡದೇ ಇರುವುದು, ಆತನ ಹಕ್ಕುಗಳಿಗೆ, ಧಾರ್ಮಿಕ ಹಕ್ಕಿರ್ಬೋದು, ಮತ್ತಾವುದೇ ಹಕ್ಕಿರ್ಬೋದು, ಸಾಮಾಜಿಕ ಹಕ್ಕುಗಳಿರ್ಬೋದು, ಅದಕ್ಕೆಲ್ಲ ಬೆಲೆ ಕೊಡದೇ ಇರುವುದು, ಕೈಯಲ್ಲಿ ಖಡ್ಗವಿಲ್ಲದೆ ಇನ್ನೊಬ್ಬರನ್ನ ಹಿಂಸಿಸುವ ರೀತಿ ಅವೆಲ್ಲ. ದಾನ ಮಾಡುವುದು, ನಮಗೆ ದಾನ ಮಾಡಿದ್ರೆ ಸಂತೋಷ ಆಗ್ತದೆ, ಇನ್ನೊಬ್ರು ಯಾರು ನಮಗೆ ದಾನ ಮಾಡಿದ್ರೆ ಸಂತೋಷ ಆಗ್ತದೆ, ನಮ್ಮನ್ನ ಯಾರು ರಿಜೆಕ್ಟ್ ಮಾಡಿದರೆ, ನೆಗ್ಲೆಕ್ಟ್ ಮಾಡಿದರೆ ದುಃಖ ಆಗ್ತದೆ. ಆ ಪ್ರತ್ಯಾಖ್ಯಾನ ಅನ್ನೋ ಒಂದೇ ಶಬ್ದಕ್ಕೆ ನೆಗ್ಲೆಕ್ಟ್, ರಿಜೆಕ್ಟ್ ಈ ಎಲ್ಲ ಅರ್ಥಗಳು ಕೂಡ ಇವೆ. ನಮಗೆ ಯಾರಾದರೂ ಸುಖ ಕೊಟ್ರೆ ಸುಖ ಬೇಕು, ದುಃಖ ಬೇಡ. ಪ್ರಿಯವಾದ ವಸ್ತು ಕೊಡ್ಲಿಕ್ಕೆ ಬಂದ್ರೆ ಬೇಕು, ಅಪ್ರಿಯವಾದ ವಸ್ತುವನ್ನು ಕೊಡ್ಲಿಕ್ಕೆ ಬಂದ್ರೆ ಅದು ಬೇಡ ಅಂತೀವಲ್ಲ. ಹಾಗೆ ಇನ್ನೊಬ್ರಿಗೂ ಕೂಡ ನಾವು ಆ ನಿರಾಕರಣೆಯನ್ನ ಮಾಡಬಾರದು. ದಾನವನ್ನು ಕೊಡಬೇಕು, ಸುಖವನ್ನೇ ಕೊಡಬೇಕು, ದುಃಖವನ್ನು ಕೊಡಬಾರದು, ಪ್ರಿಯವನ್ನೇ ಕೊಡಬೇಕು, ಅಪ್ರಿಯವನ್ನು ಕೊಡಬಾರದು. ಆತ್ಮೌಪಮ್ಯನ, ತನಗೆ ಹೇಗೋ ಹಾಗೆ ಪ್ರಮಾಣ ಅಧಿಗಚ್ಚತಿ, ಇದೇ ಪ್ರಮಾಣ. ಇದಕ್ಕಿಂತ ಹೆಚ್ಚಿನ ಪ್ರಮಾಣವೇನೂ ಬೇಕಾಗಿಲ್ಲ. ಸರಳವಾಗಿ ಇನ್ನೊಬ್ರಿಗೆ ಜೊತೆ ನಾವು ಹೇಗೆ ವರ್ತಿಸಬೇಕು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಇದೊಂದು ಸರಳವಾದ ಸೂತ್ರ ಇದೆ. ಅದರಿಂದ ಪ್ರಮಾಣ ಅನ್ನೋ ಶಬ್ದವೇ ಹೆಚ್ಚು ಯೋಗ್ಯವಾದ, ಸಮಾಧಿ ಅನ್ನೋ ಶಬ್ದ ಬೇಡ. ಯಥಾ ಪರಃ ಪ್ರಕ್ರಮತೆ ಅಪರೇಶೋ ತಥಾ ಅಪರಃ ಪ್ರಕ್ರಮತೆ ಪರಸ್ಮಿನ್. ಒಬ್ಬ ವ್ಯಕ್ತಿ ಮತ್ತೊಬ್ಬನ ವಿಷಯದಲ್ಲಿ ಹೇಗೆ ನಡ್ಕೊಳ್ತಾನೋ ಹಾಗೆ ಈ ಮೊದಲನೇ ವ್ಯಕ್ತಿಯ ವಿಷಯದಲ್ಲಿ ಉಳಿದ ಸಮಾಜವು ಕೂಡ ನಡ್ಕೊಳ್ತದೆ. ನಾವು ದುಷ್ಟತನವನ್ನೇ ಮಾಡ್ತಿದ್ದೇವೆ, ನಾವು ಸರಿಯಾಗಿ ಇರಬೇಕಾದಿಲ್ಲ ಅಂತ ನಾವು ತೀರ್ಮಾನ ಮಾಡ್ಕೊಂಡು ಬಿಟ್ಟಿದ್ದೇವೆ. ಆದರೆ ಸಮಾಜ ಮಾತ್ರ ನಮ್ಮಿಂದ ಚೆನ್ನಾಗಿ ನಡ್ಕೊಳ್ಬೇಕು, ನಮ್ಮ ಜೊತೆ ಚೆನ್ನಾಗಿ ನಡ್ಕೊಳ್ಬೇಕು ಅನ್ನೋದನ್ನ ನಾವು ಆಲೋಚನೆ ಮಾಡ್ತಾ ಇರ್ತೇವೆ ಅವತ್ತು. ತಥೈವ ತೇ ಅಸ್ತು ಉಪಮಾ ಜೀವಲೋಕೆ. ಈ ಜೀವಲೋಕದಲ್ಲಿ ಬದುಕ್ತಾ ಇದೆಯಲ್ಲ, ಜೀವ ಅಂದ್ರೆ ಯಾರು? ಕೇವಲ ಜೀವಿಸಿರುವಂತಹ ಮನುಷ್ಯರು ಅಂತ ಮಾತ್ರ ಏನರ್ಥ ಅಲ್ಲ. ಎಲ್ಲಾ ಜೀವಿಗಳು, ಬದುಕಿರುವಂತ ಜೀವಿಗಳು ಯಾವ್ಯಾವಿವೆ ಅವೆಲ್ಲವೂ ಕೂಡ ಇದೊಂದು ಉಪಮಾ, ಹೋಲಿಕೆ. ಇದು ಸರಳವಾದ ಹೋಲಿಕೆ. ಹಾಗೆ ನಡ್ಕೋ. ನೈಪುಣ್ಯೇನ ಉಪದಿಷ್ಟ. ಈ ಮಾತನ್ನ ತುಂಬಾ ನಿಪುಣವಾದ ಬುದ್ಧಿಯಿಂದ ನಾನು ನಿನಗೆ ಹೇಳಿದ್ದೇನೆ ಅಂತ ಅರ್ಥ. ಇಂಥ ಒಂದು ಧರ್ಮವನ್ನು ಹೇಳಲಿಕ್ಕೆ ತುಂಬಾ ನಿಪುಣವಾದಂತಹ ಒಂದು ಬುದ್ಧಿ ಬೇಕು. ಯಾರು ಧರ್ಮಶಾಸ್ತ್ರದ ಸಾರವನ್ನು ಬಲ್ಲವನು ಅವನೇ ಹೇಳಿರ್ತಾನೆ ಅಂತ ಅದರ ತಾತ್ಪರ್ಯ. ಇಷ್ಟು ಹೇಳಿ ಆ ದೇವಗುರುಗಳಾದಂತಹ ಬೃಹಸ್ಪತಿಗಳು ಸ್ವರ್ಗಲೋಕಕ್ಕೆ ಹೊರಟು ಹೋದರು. ಗುರುಪೂರ್ಣಿಮಾದ ದಿವಸ ಆ ದೇವಗುರುಗಳಾದ ಬೃಹಸ್ಪತಿಗಳು ಹೇಳಿದ್ದನ್ನ ಜಗದ್ಗುರುಗಳಾದಂತಹ ವೇದವ್ಯಾಸರು ಏನು ಮಹಾಭಾರತದಲ್ಲಿ ಬರೆದಿಟ್ಟರು, ನಾವು ಅದನ್ನ ಇವತ್ತು ಶ್ರವಣ ಮಾಡಿದ್ದೀವಿ. ಆ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.